ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಗೆ ಹನಿ ರಸಾವರಿ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಆರ್ ಮಹೇಶ್ ಮತ್ತು ಡಾ ಸಿಎಂ ಬಾಬು. ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ಡಾಕ್ಟರ್ ಬಾಬು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮಹೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೇಷ್ಮೆ ಕೃಷಿಯಲ್ಲಿ ಹನಿ ನೀರಾವರಿಯ ಒಂದು ಪ್ರಾಮುಖ್ಯತೆ ಮತ್ತು ರೇಷ್ಮೆ ಕೃಷಿಯಲ್ಲಿ ಬಹಳ ಪ್ರಧಾನವಾಗಿ ಕೃಷಿಕರು ಬೆಳೆಯುವಂತಹ ಹಿಪ್ಪನೇರಳೆ ಸೊಪ್ಪಿಗೆ ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಪೂರೈಕೆ ಮಾಡುವಂತಹ ವಿಧಾನ, ಹನಿ ರಸಾವರಿ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ಈ ಕ್ಷೇತ್ರದಲ್ಲಿ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟ್ರೇ, ಹೇಳಿ, ಹನಿ ನೀರಾವರಿಯ ಒಂದು ಪ್ರಾಮುಖ್ಯತೆ ಏನು ಅಂತ. ಸರ್, ಹಿಪ್ಪನೇರಳೆ ವ್ಯವಸಾಯದಲ್ಲಿ ಹನಿ ನೀರಾವರಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳಬೇಕಾಗುತ್ತೆ. ಯಾಕೆಂದರೆ ಹಳೆ ಕಾಲದಲ್ಲಿ ನಮಗೆ ಮಳೆಕಾಲ, ಬೇಯಿಲ್ ಕಾಲ, ಚಳಿಕಾಲ ಅಂಥದ್ದೆಲ್ಲ ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ಪೀರಿಯಡ್ ಇತ್ತು. ಈಗ ಮಳೆ ಹುಯ್ದರೆ ಮಳೆಕಾಲ, ಬೇಯಿಲಾದರೆ ಬೇಯಿಲ್ ಕಾಲ ಅಂತ ಹೇಳಬೇಕಾಗಿರೋದ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎರಾಟಿಕ್ ಆಗಿದೆ ಸರ್. ಕ್ಲೈಮೇಟ್ ಕಂಪ್ಲೀಟ್ ಚೇಂಜ್ ಆಗಿದೆ. ನಮಗೆ ಯಾವುದೋ ಒಂದು ಗಿಡ ಬೆಳೆಸೋಕ್ಕಾಗಿರಲಿ, ಯಾವುದೋ ಒಂದು ಪ್ರಾಣಿ ಬೆಳೆಯೋಕ್ಕಾಗಿರಲಿ, ನೀರು ಭಾಳ ಮುಖ್ಯವಾದಂಥದ್ದು. ನಿಜ. ಈ ನೀರಲ್ಲಿನೇ ನಮ್ಮ ಲೈಫು ಸರ್ವೈವ್ ಆಗೋದು. ಈ ನೀರಿನ ಸೋರ್ಸು ನಮಗೆ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಒಂದೇ ಸೋರ್ಸು ಮಳೆ. ಈ ಮಳೆ ಎರಾಟಿಕ್ ಆಗಿರೋದ್ರಿಂದ ನಮಗೇನಾಗಿದೆ ಅಂದರೆ, ಈ ರಿಸೋರ್ಸಸ್ ನಮಗೆ ಪ್ರಾಪರಾಗಿ ಯೂಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ನಾವು ಸುಮಾರು ತಾಂತ್ರಿಕತೆಗಳು ಡೆವಲಪ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ, ವಾಟರ್ ಕನ್ಸರ್ವೇಷನ್ ನಮಗೆ ಮುಖ್ಯವಾದ ಒಂದು ಕ್ರಮೀಕರಣ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋದು ಎಲ್ಲ ತಾಂತ್ರಿಕತೆಗಳು ನಾವು ಡೆವಲಪ್ ಮಾಡಬೇಕಾಗಿರುತ್ತೆ. ಈಗ ಹಿಪ್ಪನೇರಳೆ ವ್ಯವಸಾಯದಲ್ಲಿ ನಾವು ಈಗ ಸೊಪ್ಪಿನ ಬೆಳೆನೇ ಇದು. ಹಿಪ್ಪನೇರಳೆ ನಾವು ಮುಖ್ಯವಾಗಿ ಸೊಪ್ಪುಗೋಸ್ಕರ ಬೆಳೀತಾ ಇರೋದು. ಈ ಸೊಪ್ಪುಗೋಸ್ಕರ ಬೆಳೆಯುವಾಗ ನಮಗೆ ಅದಕ್ಕೂ ನೀರಿನ ರಿಕ್ವೈರ್ಮೆಂಟು ಜಾಸ್ತಿ ಇದೆ ಸರ್. ನಮ್ಮ ಕನ್ವೆನ್ಷನಲ್ ಪ್ಯಾಕೇಜ್ ಯಾವ ಥರ ಹೇಳ್ತಾ ಇದೆ ಅಂದರೆ, ಒಂದು ಸಾರಿ 1 ಎಕರೆಗೆ 1.5 ಎಕರೆ ಇಂಚು ನೀರು ನಾವು ಕೊಡಬೇಕಾಗುತ್ತೆ ಮಲ್ಬರಿ ಹಿಪ್ಪನೇರಳೆಗೆ. ಯಾಕೆಂದರೆ ಆವಾಗ ಮಾತ್ರ ನಮಗೆ ತರಮಾನ ಕ್ವಾಲಿಟಿ, ಯಾಕಂದರೆ ಯಾವುದೇ ನೀರಿನ ಅಂಶ ಲೀಫಲ್ಲಿ ಇಲ್ಲ ಅಂದರೆ ನಮ್ಮ ಸಿಲ್ಕ್ವಮ್ ಹುಳು ಸರಿಯಾಗಿ ಬೆಳೆಯಲ್ಲ. ಯಾಕಂದರೆ ಅದಕ್ಕೆ ನೀರು ತಗೊಳ್ಳೋಕ್ಕೆ ಬೇರೆ ದಾರಿ ಇಲ್ಲ. ಈ ಸೊಪ್ಪಿನ ಮೂಲಕ ಮಾತ್ರ ಅದಕ್ಕೆ ನೀರು ಅದಕ್ಕೆ ಬೆಳೆಯೋಕ್ಕೋಸ್ಕರ ಸಿಕ್ಕೋದು. ಅದರಿಂದ ನಾವು ತುಂಬ ನೀರಿನ ಅಂಶ ಇರೋದು, ಕ್ವಾಲಿಟಿ ತರಮಾನ ಇರೋದು ಲೀಫು ಬೆಳಿಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸಿಕ್ಕಾಪುಟ್ಟ ನೀರು ವೇಸ್ಟ್ ಮಾಡೋಂಗಿಲ್ಲ. ನೀರಿನ ಕೊರತೆ ಇರೋದ್ರಿಂದ ನಾವು ಜುಡಿಷಿಯಸ್ ಆಗಿ ನೀರು ಯೂಸ್ ಎಲ್ಲ ಬೆಳೆಗೂ ಯೂಸ್ ಮಾಡಬೇಕಾಗಿರೋದು ಒಂದು ಅವಶ್ಯಕತೆ ಬಂದಿದೆ ಸರ್. ಇದಕ್ಕೋಸ್ಕರ ನಾವು ಕಂಡುಹಿಡಿದಿರೋದು ಒಂದು ತಾಂತ್ರಿಕತೆ ಏನಂದರೆ ಹನಿ ನೀರಾವರಿ. ಇದರಿಂದ ಏನು ಉಪಯೋಗ ಅಂದರೆ, ನಮಗೆ ಎಲ್ಲ ಗಿಡಗಳಿಗೂ ಒಂದೇ ಅಳವಕ್ಕೆ ನೀರು ಸೌಲಭ್ಯವಾಗೋದು ಒಂದು ಪದ್ಧತಿ. ಇಲ್ಲಾಂದರೆ ನಾವು ಚಾನೆಲ್ ಇರಿಗೇಷನ್ ಮಾಡುವಾಗ ನೂರಾರು ಕಾರಣಕ್ಕೋಸ್ಕರ ಇವಾಪ್ರೇಷನ್ ಆಗ್ಬೋದು, ಕೆಲವು ಮಣ್ಣಿನ ಟೆಕ್ಸ್ಚರ್ ಮೇಲೆ ನೀರು ಸರಿಯಾಗಿ ಕುಡ್ಕೊಳ್ಳೋಕ್ಕೆ ದಾರಿ ಇಲ್ಲದೇ ಇರ್ಬೋದು. ಯಾವುದೋ ಕಾರಣಕ್ಕೋಸ್ಕರ ನಾವು ಎಲ್ಲ ಗಿಡಗಳಿಗೂ ಅದಕ್ಕೆ ಬೇರು ಮೂಲಕ ನೀರು ಗಿಡ ಒಳಗೆ ತಗೊಳ್ಳೋಕ್ಕೆ ದಾರಿ ಇಲ್ಲದೆ ಆಗುತ್ತೆ. ಅದಕ್ಕೆ ನಾವು ಎನ್ಶೂರ್ ಮಾಡಬೇಕಾಗಿರೋದು ಏನಂದರೆ, 1 ಎಕರೆ ಜಮೀನಲ್ಲಿ ಎಷ್ಟೋ ಮಲ್ಬರಿ ಗಿಡ ಇದ್ರೂ ಎಲ್ಲ ಗಿಡಗಳಿಗೂ ಸೇಮ್ ಕ್ವಾಂಟಿಟಿ, ಯೂನಿಫಾರ್ಮ್ ಕ್ವಾಂಟಿಟಿ, ಒಂದೇ ಅಳತೆ ನೀರು ಒಂದೇ ಟೈಮಿಗೆ ಆಗಬೇಕು.
ನಾವು ಒಂದು ಕಡೆಯಿಂದ ನೀರು ಬಿಟ್ಟರೆ ಅಲ್ಲಿ ಇನ್ನೊಂದು ಕೊನೆಗೆ ಹೋಗುವಾಗ ಸುಮಾರು ಟೈಮ್ ತಗೊಳುತ್ತೆ. ಈ ಟೈಮ್ ಇಂಟರ್ವಲ್ನಲ್ಲಿ ಬಾಷ್ಪೀಕರಣ ಆಗ್ಬೋದು, ಇಲ್ಲಾಂದರೆ ಕೆಲವು ಕಡೆ ಜಾಸ್ತಿ ಮಣ್ಣು ಇಳಿಬೋದಿತ್ತು, ಏನೂ ಆಗುತ್ತೆ. ಇದು ಮೂಲಕ ನಾವು ಕೊಡುವಾಗ ಹನಿ ನೀರಾವರಿಯಲ್ಲಿ ನಾವು ಎನ್ಶೂರ್ ಮಾಡೋದೇನೆಂದರೆ ಎಲ್ಲ ಗಿಡಗಳಿಗೂ ಒಂದೇ ಸಮ ಒಂದೇ ಅಳವ ನೀರು. ಈ ಥರ ಕೊಡುವಾಗ ನಮಗೇನಾಗುತ್ತೆ ಅಂದರೆ ಮಲ್ಬರಿ ಗಿಡಗಳಿಗೆ ನಾವು ಒಂದು ಸಾರಿ ಒನ್ಸ್ ಇನ್ 7 days ಕೊಡುವಾಗ ಏನಾಗುತ್ತೆ ಅಂದರೆ ಕೆಲವು ಭೂಮಿಯಲ್ಲಿ ಆ ಥರ ಸ್ಟ್ಯಾಂಡರ್ಡ್ ಆಗಿ ಮಾಡೋಕ್ಕಾಗೋದಿಲ್ಲ. ಕೆಲವು ಗಿಡಗಳಿಗೆ ಬೇರು ಸ್ವಲ್ಪ ವೀಕ್ ಆಗಿರ್ಬೋದು, ಕೆಲವು ಗಿಡಗಳು ಜಾಸ್ತಿ ಬೆಳೆದಿರ್ಬೋದು, ಅಂಥದಕ್ಕೆಲ್ಲ ಒಂದೇ ಸಮ ಸಿಕ್ಕೋದಕ್ಕೆ ಅನುಕೂಲ ಇರಲ್ಲ. ಈ ಪದ್ಧತಿಯಲ್ಲಿ ಹನಿ ನೀರಾವರಿ ತಾಂತ್ರಿಕತೆ ಅನುಭವಿಸ್ಬೋದು. ನಮ್ಮ ಹಿಪ್ಪನೇರಳೆ ತೋಟದಲ್ಲಿ ನಮಗೆ ಹೇಳ್ಬೋದು, ಯಾಕಂದರೆ ಎಲ್ಲ ಗಿಡಗಳಿಗೂ ಒಂದೇ ಸಮ ಎಲ್ಲ ಪದಾರ್ಥಗಳು ಸಿಕ್ಕಿದೆ. ಏನಕ್ಕೆ ಅಂದರೆ ಎಲ್ಲ ಪದಾರ್ಥ ನಾವು ಮಣ್ಣಲ್ಲಿ ಹಾಕಿದ್ರೂ ನೀರು ಬಳಿ ಮಾತ್ರ ಅದರೊಳಗೆ ಹೋಗೋದು. ನೀರಿಲ್ಲ ಅಂದರೆ ನೀವು ಯಾವುದೋ ಗೊಬ್ಬರ ಹಾಕಿರ್ಬೋದು, ಪೋಷಕ ಮೂಲಗ ಇರ್ಬೋದು, ಬೇರೆ ಒಂದು ಪದಾರ್ಥ ಇರ್ಬೋದು, ಯಾವ ಪದಾರ್ಥ ಗಿಡ ಒಳಗೆ ಹೋಗಿ ಸೇರಬೇಕು ಅಂತಿದ್ದರೆ ಅದು ನೀರು ಅವಶ್ಯಕತೆ ಇದೆ ಸರ್. ಈ ಅವಶ್ಯಕತೆ ಇರೋದ್ರಿಂದ ಒಂದೇ ಸಮ ಹೋಗಬೇಕು ಅಂದಿದ್ದರೆ ನಾವು ಹಾಕಿರೋದು ಎಲ್ಲ ಪದಾರ್ಥಗಳು ಈ ನೀರು ಮೂಲಕ ಒಳಗೆ ಒಂದೇ ಸಮ ಎಲ್ಲ ಗಿಡಗಳಿಗೂ ಹೋಗಿ ಸೇರೋಕ್ಕೆ ಇದೊಂದು ಅನುಕೂಲವಾದೊಂದು ಪದ್ಧತಿ. ಹೇಳಿ ಮಹೇಶ್ ಅವರೇ. ಸರ್, ಹನಿ ನೀರಾವರಿ ಪಟ್ಟಿ ಮಾತಾಡೋಕ್ಕೆ ಮುನ್ನೆ ನಾನು ಒಂದು ಕ್ವಶನ್ ಹೇಳ್ಬಿಟ್ಟು ಇದು ಮಾತ್ರ ನಾನು ಮಾತಾಡ್ತೀನಿ. ಯಾಕೆ ರೈತರುಗಳು ರೇಷ್ಮೆ ಕೃಷಿ ಮಾಡ್ತಾರೆ? ಸೊ ರೇಷ್ಮೆ ಕೃಷಿ ರೈತರುಗಳು ಮಾಡ್ತಾರೆ ಯಾಕೆ? ಅವರು ಸ್ವಲ್ಪ ಪ್ರಾಫಿಟ್ ಹೇಳೋಕ್ಕೆ ಅವ್ರು ಮಾಡ್ತಾರೆ. ಸೊ ರೇಷ್ಮೆ ಕೃಷಿಯಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡೋಕ್ಕೆ ಅವರು ಫಸ್ಟ್ ಒಳ್ಳೆ ಕಕ್ಕುನ್ ಮಾಡಬೇಕು. ಸೊ ಒಳ್ಳೆ ಕಕ್ಕುನ್ ಮಾಡಬೇಕಂದ ಅವರು ಲಾರ್ವಾ ಸಿಲ್ಕಮ್ ರೀರಿಂಗ್ ಮೇ ಸ್ವಲ್ಪ ಕ್ವಾಲಿಟಿ ಸೊಪ್ಪು ಫೀಡ್ ಮಾಡಬೇಕು. ಕ್ವಾಲಿಟಿ ಸೊಪ್ಪು ಮಾಡೋಕ್ಕೆ ಏನೇನು ಟೆಕ್ನಾಲಜಿ ಇದೆ, ಅದರಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿ ಹನಿ ನೀರಾವರಿ ಮಾತಾಡೋಕ್ಕೆ ಮುನ್ನೆ ಅಲ್ಲದ ಮೆಥಡ್ಲೆ ನಮ್ಮದು ರೈತರುಗಳು ಏನೇನು ಮಾಡ್ತಾರೆ ನೋಡಿ ಸರ್. ಅವರು ನೀರು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅದರಲ್ಲಿ ನೀರು ಮ್ಯಾನೇಜ್ಮೆಂಟ್ಲೆ ಒಳ್ಳೆಯದೇ ಮೆಥಡ್ಲೆ ಅವರು ಒಂದು ವೀಕ್ಗೆ ಒಂದು ಟೈಮ್ ನೀರು ಹಾಕಿದ್ದಾರೆ. ಸೊ ಒಂದು ವೀಕ್ಗೆ ಒಂದು ಟೈಮ್ ನೀರು ಅವರು ಭೂಮಿಗೆ ಮೇಲೆಗಡೆ ಹಾಕಿದ್ದಾರೆ. ಅದರಲ್ಲೇ ಸ್ವಲ್ಪ ಸುಮಾರು ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನೀರು ಆಪ್ರೇಷನ್ ಆಗುತ್ತೆ, ನೀರು ಜಾಸ್ತಿ ಹಾಕಿದ್ದಾರೆ, ಅದು ಪೂರಾ ಗಿಡಗಳಿಗೆ ಸಿಕ್ಕಲ್ಲ. ಸೊ ತುಂಬ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಗಿಡ ಒಳ್ಳೆ ಬರೋಕ್ಕೆ ಸ್ವಲ್ಪ ಮಾಯ್ಶ್ಚರ್ ಮೇಂಟೈನ್ ಮಾಡಬೇಕು ರೂಟ್ ಝೋನ್ ಏರಿಯಮ್ಮಿ. ಸೊ ಮಾಯ್ಶ್ಚರ್ ಮೇಂಟೆನೆನ್ಸ್ ಮಾಡೋಕ್ಕೆ ಹನಿ ನೀರಾವರಿ ಟೆಕ್ನಾಲಜಿ ತುಂಬ ಒಳ್ಳೆಯ ಟೆಕ್ನಾಲಜಿ. ಅದಕ್ಕೋಸ್ಕರ ನಾ ಎಲ್ಲ ರೈತರುಗಳಿಗೂ ಯಾರ್ಯಾರು ರೇಷ್ಮೆ ಕೃಷಿ ಮಾಡ್ತಾರೋ ಅವ್ರಿಗೆ ಮಲ್ಬರಿ ಗಾರ್ಡನ್ಲೆ ಹನಿ ನೀರಾವರಿ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಸ್ವಲ್ಪ ತುಂಬ ಮಾಯ್ಶ್ಚರ್ ರೂಟ್ ಝೋನ್ ಏರಿಯಮ್ಮಿ ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ಟು ಒಳ್ಳೆ ಗಿಡ ಮಾಡೋಕ್ಕೆ ನಾನು ಹೇಳ್ತೀನಿ. ಬಾಬು ಅವರೇ, ಈಗ ಹನಿ ನೀರಾವರಿ ವ್ಯವಸ್ಥೆನ ಯಾವ ಥರ ರೂಪಿಸ್ಕೋಬೇಕು ಅಂತೀರಿ ಸರ್? ಹನಿ ನೀರಾವರಿ ಈಗ ಹಿಪ್ಪನೇರಳೆ ವ್ಯವಸಾಯದಲ್ಲಿ ನಾವು 100% ಅಡ್ವೊಕೇಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಸುಮಾರು ರೈತರುಗಳಿಗೆ ನೀರಿನ ಕೊರತೆ ಇದೆ ಸರ್. ಆಮೇಲೆ ಬೇಸಿಗೆ ಕಾಲದಲ್ಲಿ ಬೋರ್ವೆಲ್ ಇರ್ಬೋದು, ಆಮೇಲೆ ಓಪನ್ ವೆಲ್ ಇರ್ಬೋದು, ನೀರಿನ ಕೊರತೆ ಇರೋದ್ರಿಂದ ಈ ಪದ್ಧತಿ ನಾವು ಇಂಪ್ಲಿಮೆಂಟ್ ಮಾಡಿದರೆ, ಇಲ್ಲಾಂದರೆ ನಾವು ಪ್ರಾಕ್ಟೀಸ್ ಮಾಡಿದರೆ ನಮಗೇನಾಗುತ್ತೆ ಅಂದರೆ ಎಲ್ಲ ಬೆಳೆಗಳು ಒಂದೇ ಥರ ನಾವು ಒಂದೇ ಕ್ವಾಲಿಟಿನಲ್ಲಿ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಇದೆ. ಏನಾಗುತ್ತೆ ಅಂದರೆ ನಾವು ಹಿಪ್ಪನೇರಳಿನಲ್ಲಿ ಸೊಪ್ಪಿನ ವ್ಯವಸಾಯ ಇರೋದ್ರಿಂದ ಈ ಸೊಪ್ಪು ಕ್ವಾಲಿಟಿ ಇದ್ದರೆ ಮಾತ್ರ ನಮಗೆ ತರಮಾನ ಕೂಡು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯವಾಗಿರೋದು. ಅದಕ್ಕೋಸ್ಕರ ನಾವು ಸೊಪ್ಪಿನ ಕ್ವಾಲಿಟಿನಲ್ಲಿ ನಮಗೆ ತೇವಾಂಶ, ನೀರಿನ ಅಂಶ ಜಾಸ್ತಿ ಇರಬೇಕಾಗುತ್ತೆ, ಮೇಂಟೈನ್ ಆಗಬೇಕಾಗುತ್ತೆ. ಒಂದು ವಾರ ಜಾಸ್ತಿ ನಾವು ನೀರು ಕೊಟ್ಟು ಇನ್ನೊಂದು ವಾರ ನಾವು ಕಾಯಿಸ್ಕೊಂಡಿದ್ದಿದ್ರೆ ಅದು ಯೂನಿಫಾರ್ಮಿಟಿ ಇರಲ್ಲ, ಗಿಡಗಳೆಲ್ಲ ಬಾಡೋಗುತ್ತೆ. ಈಗಿನ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂದರೆ ಟೆಂಪರೇಚರ್ ಜಾಸ್ತಿ ಆಗ್ತಾಯಿದೆ. ಯಾವುದೋ ನೀರು ನೀವು ಗಿಡಗಳಾಗಿದ್ರೆ ಬೇರು ಮೂಲಕ ಅದು ಲೀಫ್ಗೆ ಹೋಗಿ ಸೇರಬೇಕಾಗುತ್ತೆ. ಅದು ಒಂದು ನಾವು ಹೇಳ್ಬೋದು, ನೋಡ್ಬೋದು, ಬಟ್ ಆದರೆ ಏನಾಗುತ್ತೋ ಅಲ್ಲಿ ಫಿಸಿಯಾಲಜಿಕಲ್ ಚೇಂಜಸ್ ನಾವು ಗೊತ್ತಾಗಲ್ಲ. ನಾವು ಸುಮ್ಮನೆ ನೀರು ಹಾಕ್ತೀವಿ ಜಮೀನಲ್ಲಿ, ಆದರೆ ಗಿಡ ಬೆಳಿತೀವಿ, ಸೊಪ್ಪು ಬೆಳೆಯುತ್ತೆ, ಬಟ್ ಅದು ಹೆಂಗೆ ಆಗುತ್ತೆ ಅಂತ ಯಾರು ನಾವು ಕಂಡುಹಿಡಿಯೋಕ್ಕಾಗಲ್ಲ. ಅದು ಸಿಸ್ಟಮ್ ಒಳಗೆ ಇದೆ. ಅದಕ್ಕೆ ನಾವು ಅನುಕೂಲವಾದಂಥ ಪರಿಸ್ಥಿತಿ ನಾವು ಮೇಂಟೈನ್ ಮಾಡಿಕೊಡ್ಬೇಕಾಗುತ್ತೆ. ಈಗ ಹಿಪ್ಪನೇರಳೆಗೆ ಒಂದು ಗಿಡಕ್ಕೆ 2 ಲೀಟ್ರ್ ನೀರು ಬೇಕಾಗುತ್ತೆ ಸರ್. ಒಂದು ದಿನಕ್ಕೆ ಒಂದು ಗಿಡಕ್ಕೆ 2 ಲೀಟ್ರ್ ನೀರು ಬೇಕಾಗುತ್ತೆ. ಈ ನೀರು 2 ಲೀಟ್ರು ಅಳತೆ ಮಾಡಿ ನಾವು 1 ಎಕರೆ ಈಗ 5/3/2 ಜೋಡಿಸಲ್ ಪದ್ಧತಿನಲ್ಲಿ 5555 ಗಿಡ ಇದೆ.
ಈ 5555 ಗಿಡ ಒಂದು ಏಕರ್ ಜಮೀನಿನಲ್ಲಿ ತೋಟದಲ್ಲಿ ನಾವು ಒಂದೇ ಸಮ ಯೂನಿಫಾರ್ಮ್ ಇರಿಗೇಷನ್ ಕೊಡೋಕ್ಕೆ ಸಾಧ್ಯವಾಗೋದಿಲ್ಲ ಸರ್. ನಿಜ. ಒಂದು ಕಡೆಯಿಂದ ಕೊಟ್ಟರೆ ಇನ್ನೊಂದು ಗಂಟೆ ಆಗುತ್ತೆ ಅದು ಮುಗಿಸೋಕ್ಕೆ. ಆ ಒಂದು ಗಂಟೆ ಆಗುವಾಗ ಟೆಂಪ್ರೇಚರ್ ಮೇಲೆ ಹೋಗುತ್ತೆ, ಫಸ್ಟ್ ಸ್ಟಾರ್ಟ್ ಮಾಡಿರೋದು ಕಡೆ ಎಲ್ಲ ಡ್ರೈ ಆಗಿಬಿಡ್ತದೆ. ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಪ್ರಾಕ್ಟೀಸ್ ಕನ್ವೆನ್ಷನಲ್ ಪ್ರಾಕ್ಟೀಸ್ ಏನಿದೆ ಅಂದರೆ ನಾವು 350 kg ನೈಟ್ರೋಜನ್, 140 kg ಫಾಸ್ಫರಸ್, 140 kg ಪೊಟ್ಯಾಷ್ ಒಂದು ಹೆಕ್ಟೇರ್ ಜಮೀನಿನಲ್ಲಿ ಒಂದೇ ವರ್ಷಕ್ಕೆ ಕೊಡಬೇಕಾಗಿರೋದು. ಇಷ್ಟೊಂದು ರಾಸಗೊಬ್ಬರ ನಾವು ಭೂಮಿನಲ್ಲಿ ಹಾಕಿದರೆ ಈ ಹಾಕಿರೋದು ಎಲ್ಲ ಗೊಬ್ಬರಗಳು ಬೇರೆ ಪೋಷಕಾಂಶ ಇರ್ಬೋದು ಗಿಡ ಒಳಗೆ ಸೇರಬೇಕು ಅಂದಿದ್ರೆ ನೀರಿನ ಪ್ರೆಸೆನ್ಸ್ ಮುಖ್ಯವಾಗೋದಂತ. ಆವಾಗ ಏನಾಗುತ್ತೆ, ನಾವು ಆಲ್ ದ ಟೈಮ್ ಈಗ 70 ದಿನ ಒಂದು ಗಿಡ ಬೆಳೆಸಬೇಕು ಅಂದಿದ್ರೆ ಆ 70 ದಿನಕ್ಕೂ ಬೆಳೆಯೋಕ್ಕೋಸ್ಕರ ಬೇಕಾಗಿರೋದು ನೀರು, ಆಮೇಲೆ ಪೋಷಕ ಅಂಶಗಳು ನಾವು ಎನ್ಶ್ಯೂರ್ ಮಾಡಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಮಾತ್ರ ರೆಗ್ಯುಲರಾಗಿ ನಾವು 1 ಅವರ್ ಒಂದು ಗಂಟೆ ನಾವು ನೀರು ಡ್ರಿಪ್ಪು ಮೂಲಕ ಕೊಟ್ಟರೆ ಎಲ್ಲ ಗಿಡಗಳಿಗೂ ಅದೇ ಸಮ, ಎಲ್ಲ ಗಿಡ ಒಂದೇ ಟೈಮ್. ಅದು ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ಮುಖ್ಯವಾದಂಥದ್ದು. ಗಿಡಗಳಿಗೆ 2 ಲೀಟ್ರ್ ನೀರು ಕೊಟ್ಟರೆ ಎಲ್ಲ ಗಿಡಗಳು ಒಂದೇ ಸಮ ಕ್ವಾಲಿಟಿ ಲೀಫ್ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಒಂದು ಸಾಧ್ಯವಾಗಿದ್ದೊಂದು ಪದ್ಧತಿ. ಇನ್ನೊಂದೇನೆಂದರೆ ಈ ಡ್ರಿಪ್ ಮೂಲಕ ನಾವು ರಸಗೊಬ್ಬರ ಅಪ್ಲೈ ಮಾಡಿದರೆ ಈಗ ಭೂಮಿಯಲ್ಲಿ ಮಾಡುವಾಗ ಏನಾಗುತ್ತೆ ಅಂದರೆ ನಾವು ಒಂದೇ ಸಮ ಎಲ್ಲ ಗಿಡಗಳಿಗೂ ಎಲ್ಲ ಬೇರೆ ಹತ್ರನೇ ನಾವು ಕೊಡ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಕೈ ಅಳತೆಯಲ್ಲಿ ಹಿಂದೆ ಮುಂದೆ ಎಲ್ಲ ಆಗ್ಬೋದು. ಆದರೆ ಇದು ಡ್ರಿಪ್ ಮೂಲಕ ಮಾಡುವಾಗ ನಾವು ಅಳತೆ ಕರೆಕ್ಟಾಗಿ ಮಾಡಿ ನಾವು ಫರ್ಟಿಗೇಷನ್ ಮಾಡಿದರೆ ಎಲ್ಲ ಗಿಡಗಳಿಗೂ ಒಂದೇ ಕ್ವಾಂಟಿಟಿ, ರಿಕ್ವೈರ್ಡ್ ಕ್ವಾಂಟಿಟಿ ನೀರಿನಲ್ಲಿ ಡಿಸಾಲ್ವ್ ಆಗಿರೋದು ಗೊಬ್ಬರಗಳು ಡೈರೆಕ್ಟಾಗಿ ಹೋಗಿ ಸೇರುತ್ತೆ. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಮುಂದೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಅದ್ರ ಮೇಲೆ ನೀರು ಬಿಡಬೇಕಾಗತ್ತೆ. ಆವಾಗ ಎಲ್ಲ ಗೊಬ್ಬರಗಳು ಹಾಕಿರೋದು ಗೊಬ್ಬರ ಒಂದೇ ಸಮ ಕರಗುತ್ತೋ ಇಲ್ವೋ ನಾವು ಎನ್ಶೂರ್ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಏನಾಗಿದೆ, ನಾವೇ ಕರಗಿಸಿ ಇದರಲ್ಲಿ ಆಗ್ತಾ ಇರೋದ್ರಿಂದ ಡ್ರಿಪ್ ಮೂಲಕ ವೆಂಚೂರಿನಲ್ಲಿ ಆಗ್ತಾ ಇರೋದ್ರಿಂದ ಎಲ್ಲ ಗಿಡಗಳಿಗೂ ಒಂದೇ ಸಮ ಇದು ಹೋಗಿ ಸೇರುತ್ತೆ. ಅದೇ ಕಂಡೀಷ್ನಲ್ಲಿ ಇದು ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಯಾಕಂದರೆ ವಾಟರ್ ಯೂಸ್ ಎಫಿಷಿಯನ್ಸಿ ಇಲ್ಲಾಂದರೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ನಾವು ಹೇಳ್ತೀವಿ. ಇದು ಮೂಲಕ ಏನಾಗಿದ್ರೆ ಗಿಡಗಳಿಗೆ ಭೂಮಿನಲ್ಲಿ ಕೊಟ್ಟಿರೋದು ಪದಾರ್ಥಗಳು ಈಸಿಯಾಗಿ ಎಳೆಯೋಕ್ಕೋಸ್ಕರ ಒಂದು ಕೆಪಾಸಿಟಿ ಬಿಲ್ಡಪ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಲವು ಗಿಡಗಳಿಗೆ ಸಿಗ್ಬೋದು, ಕೆಲವು ಗಿಡಗಳಿಗೆ ಸಿಗದೇ ಇರ್ಬೋದು. ಭೂಮಿಯಲ್ಲಿ ಹಾಕಿದ್ರೇನು ಅದು ಬೇರೆ ಮೂಲಕ ಒಳಗೆ ಹೋಗೋಕ್ಕೆ ಅದು ಬೇಕಾಗಿರೋದು ಕಂಡೀಷನ್ ನಾವು ಫೇವರ್ ಮಾಡಿದ್ದೀವಿ ಎಂದು ಎನ್ಶ್ಯೂರ್ ಮಾಡೋಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಅದು ನಾವು ಎನ್ಶ್ಯೂರ್ ಮಾಡ್ತೀವಿ. ಯಾಕಂದರೆ ಆಲ್ರೆಡಿ ಅದು ಕರಗಿರುತ್ತದೆ ನೀರಲ್ಲಿ. ಆ ನೀರು ನಾವೇ ಡ್ರಿಪ್ ಮೂಲಕ ಬಿಡ್ತಾ ಇದ್ದೀವಿ. ಎಲ್ಲ ಗಿಡಗಳಿಗೂ ಒಂದೇ ಸಮ ಡ್ರಿಪ್ಪರ್ನಲ್ಲಿ ಸ್ಲೋ ಆಗಿ ಒಂದೇ ಸಮ ಜಾಸ್ತಿ ಬಿಡಲ್ಲ, ಒಂದೇ ಅಳತೆ. ಅದೇ ರೀತಿಯಲ್ಲಿ ಎಲ್ಲ ಗಿಡಗಳಿಗೂ ಹೋಗಿ ಸೇರೋಕ್ಕೊಂದು ಅನುಕೂಲವಾದೊಂದು ಪದ್ಧತಿ. ಮಹೇಶ್ ಅವರೇ, ಅದೇ ತಾವು ಹೇಳಿದ್ರಿ ಹನಿ ನೀರಾವರಿ ಹಿಪ್ಪನೇರಳೆ ಬೆಳೆಯುವಂತಹ ಪ್ರತಿಯೊಬ್ಬ ರೈತರು ಕೂಡ ಅಳವಡಿಸ್ಕೋಬೇಕು, ಅದನ್ನು ನಾವು ಕೂಡ ಅಡ್ವೊಕೇಟ್ ಮಾಡ್ತೀವಿ ಅಂಥೇಳಿ ಅಲ್ವಾ. ಈಗ ಹನಿ ನೀರಾವರಿ ಅಳವಡಿಸ್ಕೊಂಡ ನಂತರ ಬರೋದು ಹನಿ ನೀರಾವರಿ ಮೂಲಕ ಗೊಬ್ಬರ ಕೊಡೋದು ಅಲ್ವೇ, ಅದು ಕೂಡ ಭಾಳ ಪ್ರಧಾನವಾದ್ದು ಅಂತ ನಮಗನ್ಸುತ್ತಾ? ತುಂಬ ತುಂಬ ಇಂಪಾರ್ಟೆಂಟೇ ಸರ್ ಅದು. ನೋಡಿ ಸರ್, இந்த ಹಳೇದ ಮೆಥಡ್ಲ ರೈತರುಗಳು ಫಸ್ಟ್ ಪ್ರೂನಿಂಗ್ ಮಾಡ್ತಾರೆ. ಪ್ರೂನಿಂಗ್ ಮಾಡಿಬಿಟ್ಟು 10 ದಿನಕ್ಕೆ ಇಂಟರ್ ಕಲ್ಟಿವೇಷನ್ ಮಾಡ್ತಾರೆ. ಇನ್ನೂ 10 ದಿನಕ್ಕೆ ಪ್ರೂನಿಂಗ್ ಬಾದ್ 25 ಡೇಸ್ಗೆ ಅವರು ಕೆಮಿಕಲ್ ಫರ್ಟಿಲೈಸರ್ ಅಪ್ಲೈ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದೇ ಕ್ರಾಪ್ಗೆ ಒಂದೇ ಟೈಮ್ ಮಾಡ್ತಾರೆ. ಒಂದೇ ಕ್ರಾಪ್ ಮೇ 70 ಡೇಸ್ ಬರುತ್ತೆ. ಸೊ 70 ಡೇಸ್ಗೆ ಎಷ್ಟು ಫುಡ್ ಬೇಕು ಗಿಡಗಳಿಗೆ ಒಂದೇ ದಿನ ಅಪ್ಲೈ ಮಾಡ್ತಾರೆ. ಏನಾಯಿತು, ಗಿಡಗಳು 25 ದಿನ ಮೇ ಗಿಡಗಳು ಸ್ವಲ್ಪ ಚಿಕ್ಕದು ಇರುತ್ತೆ. ಅದು ಎಷ್ಟು ಬೇಕು ಅಷ್ಟು ತಗೊಂಡು ಹೋಗಿ ಬ್ಯಾಲೆನ್ಸ್ ಎಲ್ಲ ಭೂಮಿಲೇ ಇರುತ್ತೆ. ಸೊ ಅದು ಯೂಸ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಹೊಸದ ಮೆಥಡ್ ಬಂದಿದೆ, ಡ್ರಿಪ್ ಫರ್ಟಿಗೇಷನ್. ಇದರಲ್ಲಿ ನಿಮ್ಗೆ ಪಾನಿ ಡೈರೆಕ್ಟ್ಲಿ ರೂಟ್ ಝೋನ್ ಮೇ ಅಪ್ಲೈ ಮಾಡಬೇಕು. ಆ್ಯಂಡ್ ಅದಲ್ಲೇ ಇನ್ನೂ ಫರ್ಟಿಲೈಸರ್ ಸೊಲ್ಯೂಷನ್ ಮಾಡಿಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ ಏನಿದೆ ಅಮೋನಿಯಂ ಸಲ್ಫೇಟ್, DAP, MOP ಸೊಲ್ಯೂಷನ್ ಮಾಡಿಬಿಟ್ಟು ಒಂದು ಸಿಸ್ಟத்தில் ಒಂದು ಕಾಂಪೊನೆಂಟ್ ಇರುತ್ತೆ ವೆಂಚುರಿ, ಅದಲ್ಲೇ ಅದು ಯೂಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಸೊಲ್ಯೂಷನ್ ಇಂಜೆಕ್ಷನ್ ಮಾಡಬೇಕು. ಸೊ ಪೂರಾ ಕೆಮಿಕಲ್ ಫರ್ಟಿಲೈಸರ್ ಡೈರೆಕ್ಟ್ಲಿ ರೂಟ್ ಝೋನ್ ಮೇ ಅಪ್ಲೈ ಮಾಡುತ್ತೆ. ಸೊ ಇದಲ್ಲೇ ನಿಮ್ಗೆ ಫರ್ಟಿಲೈಸರ್ ಸೇವಿಂಗ್ ಆಗುತ್ತೆ. ಇನ್ನೊಂದು ನಮ್ಮದು CSAT ಮೈಸೂರಿನಿಂದ ಒಂದು ರಿಸರ್ಚ್ ವರ್ಕ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿ ರಿಲೀಸ್ ಆಯಿತು. ಅದರಲ್ಲಿ ಒಂದೇ ಟೈಮ್ ಫರ್ಟಿಲೈಸರ್ ಅಪ್ಲೈ ಮಾಡ್ತಾರೆ, ಅದರಲ್ಲಿ ಜಾಸ್ತಿ ಬೆನಿಫಿಟ್ ಇಲ್ಲ. ಅದು ರೈತರುಗಳು ಸ್ವಲ್ಪ
6 ಟೈಮ್ ಡಿವೈಡ್ ಮಾಡಿಬಿಟ್ಟು ಯಾರ್ಯಾರು ಹನಿ ನೀರಾವರಿ ಇನ್ಸ್ಟಾಲೇಷನ್ ಆಯಿತೋ ಅವರು ಎಲ್ಲರೂ ಫರ್ಟಿಗೇಷನ್ ಮೆಥಡ್ ಫಾಲೋ ಮಾಡಬೇಕು. ಅದಲ್ಲೇ 6 ಟೈಮ್ ಡಿವೈಡ್ ಮಾಡಿಬಿಟ್ಟು ಫರ್ಟಿಲೈಸರ್ ಸೊಲ್ಯೂಷನ್ ಹನಿ ನೀರಾವರಿ ಸಿಸ್ಟಮ್ ಅಂತೆಲ್ಲ ಕೊಡಬೇಕು. ಅದು ಕೊಡ್ತಾರ ಅವ್ರಿಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಬರುತ್ತೆ. ತುಂಬ ಇಂಪಾರ್ಟೆಂಟೇ ಕ್ವಾಲಿಟಿ ಲೀಪ್ ಬರುತ್ತೆ. ಅದು ಅವ್ರಿಗೆ ಕ್ವಾಂಟಿಟಿಯೂ ಜಾಸ್ತಿ ಆಗುತ್ತೆ, ಕ್ವಾಲಿಟಿಯೂ ಚೆನ್ನಾಗಿ ಬರುತ್ತೆ. ಅಂದರೆ ಈಗ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಅವರು ವೆಂಚೂರಿ ಹಾಕ್ಕೋಬೇಕು, ಏನೇನೆಲ್ಲ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಅಂತ ಹೇಳ್ತೀರಿ ಬಾಬು ಅವರು? ಅದೊಂದು ಕಂಪೋನೆಂಟ್ ಸರ್. ವೆಂಚೂರಿ ಅಂದರೆ ಅದಕ್ಕೊಂದು ಕಂಪೋನೆಂಟ್ ಮಾತ್ರ, ಅದೊಂದು ಸಿಸ್ಟಮ್. ಆ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರೆಷರ್ ಯೂನಿಟ್ ಒಂದು ಇರ್ತದೆ, ಒಂದು ವೆಂಚೂರಿ ಇರ್ತದೆ, ಆಮೇಲೆ ಮೇನ್ ಲೈನ್ ಇರ್ತದೆ ಇರಿಗೇಷನ್ ಪಂಪ್ ಕನೆಕ್ಟಿವಿಟಿ ಕೊಟ್ಟಿರೋದು ಕಡೆಯಿಂದ, ಆಮೇಲೆ ಸಬ್ ಲ್ಯಾಟ್ರಲ್ಸ್ ಹೋಗಿರ್ತದೆ. ಈ ಲ್ಯಾಟ್ರಲ್ಸ್ ಮೂಲ ಡ್ರಿಪ್ಪರ್ ಹಾಕಿ ಕರೆಕ್ಟ್ ಅಳತೆ ಮಾಡಿಬಿಟ್ಟು ನಾವು ಗಿಡ ಹತ್ರ ಬೇರೆ ಹತ್ರನೇ ಇದೊಂದು ಲೇಔಟ್ ಮಾಡ್ತೀವಿ. ನೀವು ಸಬ್ಸರ್ಫೇಸ್ ಡ್ರಿಪ್ ಇರಿಗೇಷನ್ ಪ್ರಯತ್ನ ಮಾಡಲಿಲ್ವಾ ಹಿಪ್ಪನೇರಳೆಗೆ? ಸರ್ಫೇಸ್ ಯಾಕೆ ಮಾಡಿಲ್ಲ ಅಂದರೆ ಸರ್, ಈಗ ನಾವು ಪ್ರತಿ ಸಾರಿನೂ ಇಂಟರ್ಕಲ್ಚರ್ ಆಪರೇಷನ್ ಮಾಡಬೇಕಾಗಿರೋದ್ರಿಂದ ನಾವು ಮಾಡಿದರೆ ಡ್ಯಾಮೇಜ್ ಆಗ್ಬೋದು ಅಂತ ಒಂದು ಕಂಡೀಷನಲ್ಲಿ ನಾವು ಅದು ಅಡ್ವೊಕೇಟ್ ಮಾಡಿರಲಿಲ್ಲ. ಇದು ಏನಾಗಿದೆ ಅಂದರೆ ಲ್ಯಾಟ್ರಲ್ಸ್ ನಾವು ತೆಗೆದ್ಬಿಟ್ಟು ರೋಲ್ ಮಾಡಿಬಿಟ್ಟು ನಾವು ಎಲ್ಲ ಇಂಟರ್ಕಲ್ಚರಲೇಷನ್ ಮಾಡಿ ಕಳೆ ತೆಗೆದು ನೀಟಾಗಿ ಸೋಯಿಲೆಲ್ಲ ಲೂಸ್ ಮಾಡಿ ಅದಾನಂತರ ನಾವು ಎಗೇನ್ ಮತ್ತೆ ನಾವು ಅದು ಲೇಔಟ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ನಾವು ಡ್ರಿಪ್ ಸಿಸ್ಟಮ್ ಚಾಲೂ ಮಾಡ್ಬೋದು. ಇದರಲ್ಲಿ ಮೇನ್ ಏನಾಗಿದೆ ಅಂದರೆ 1 ಏಕರ್ ಜಮೀನಲ್ಲಿ ನಾವು ಡ್ರಿಪ್ ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದರೆ ಒಂದು 65,000 ಅಂದಾಜು ಖರ್ಚಾಗುತ್ತೆ ಸರ್. ಬಟ್ ಆದರೆ ಇದು ಫುಲ್ 100% ಸಬ್ಸಿಡಿ ಬೇರೆ ಇದೆ ಗೌರ್ಮೆಂಟ್ ಕಡೆಯಿಂದ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ. ಒಂದು 10 ವರ್ಷ ಕಾಲಯಳದಲ್ಲಿ ನಾವು ಇದು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಸಹವರ್ತಿ ಹೇಳಿರೋ ಥರ ನಮಗೆ ತರಮಾನ ಸೊಪ್ಪು ಉತ್ಪತ್ತಿ ಮಾಡಬೇಕು ಅಂದಿದ್ದರೆ ಅದಕ್ಕೂ ರಿಕ್ವೈರ್ಮೆಂಟ್ಸ್ ಇದ್ದಾವೆ. ಆ ರಿಕ್ವೈರ್ಮೆಂಟ್ಸು ಕರೆಕ್ಟಾಗಿ ಕೊಡಬೇಕು ಅಂದಿದ್ದರೆ ಈ ಪದ್ಧತಿನಲ್ಲಿ ಸಾಧ್ಯವಾಗಿದೆ. ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ರೆಕಮೆಂಡೇಶನ್ ಪ್ಯಾಕೇಜ್ ಇದೆ ಸರ್ ಈ ರಸಗೊಬ್ಬರ ಮಾಡೋಕ್ಕೆ. ನಾನು ಹೇಳಿರ್ತಾರೆ 350-140 kg NPK. ಅದು 25% ನಾವು ಕಮ್ಮಿ ಮಾಡಿ ಈ ಪದ್ಧತಿನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಸೇಮ್ ಕ್ವಾಂಟಿಟಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾವು 100% ಫರ್ಟಿಲೈಸರ್ ರೆಕಮೆಂಡೆಡ್ ಪ್ಯಾಕೇಜ್ ಅಡಾಪ್ಟ್ ಮಾಡಿದರೆ ಸಿಕ್ಕಬೇಕಾಗಿರೋದು ಕ್ವಾಂಟಿಟಿ ಆಫ್ ಮಲ್ಬರಿ ಲೀಫು. ಈಗ 25% ಆಫ್ ಕೆಮಿಕಲ್ ಫರ್ಟಿಲೈಸರ್ ರಸಗೊಬ್ಬರ ಕಟ್ ಮಾಡಿ ಇದ್ರ ಮೂಲಕ ಹಾಕಿದ್ರೂ ಕೂಡ ನಮಗೆ ಆ ಕ್ವಾಂಟಿಟಿ ಸಿಕ್ಕಕ್ಕೆ ದಾರಿ ಇದೆ. ಅಂದರೆ 25% ರಸಗೊಬ್ಬರದ ಖರ್ಚನ್ನು ಉಳಿತಾಯ ಮಾಡೋಕ್ಕೆ ಸಾಧ್ಯವಾಗಿದೆ. ಇನ್ನೊಂದೇನಾಗೆಂದರೆ ಡ್ರಿಪ್ಪು ಸಿಸ್ಟಮ್, ಅದಾವುದು ಈಗ ಹನಿ ನೀರಾವರಿಯಲ್ಲಿ ನಾವು ಫಾಲೋ ಮಾಡಬೇಕಾಗ ಏನಾಗುತ್ತೆ ಅಂದರೆ 40% ಆಫ್ ವಾಟರ್ ಸೇವಿಂಗ್ ಆಗಿಬಿಡುತ್ತದೆ ಸರ್. ಇಲ್ಲ ಅಂದರೆ ನಾವು ಚಾನಲ್ ಇರಿಗೇಷನ್ ಮಾಡಿದರೆ ನಾವು ವೇಸ್ಟ್ ಮಾಡುತ್ತಾ ಇರುವ ನೀರು 40% ಅಬೌಟ್ 40% ನಾವು ಉಳಿತಾಯವಾದ ಮಾಡೋಕ್ಕೆ ಇದರಲ್ಲಿ ಒಂದು ಸಿಸ್ಟಮ್ ಇದೆ. ಆಗುತ್ತೆ, ಸಿಸ್ಟಮ್ ಅಲ್ಲ ಇದು ಆಗುತ್ತೆ. ಈ ಪದ್ಧತಿನಲ್ಲಿ ನಮಗೆ 40% ನೀರು ವಿ ಕ್ಯಾನ್ ಸೇವ್. ಈಗ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳ್ತೀರಿ? ಹಾಂ ಸರ್, ಈಗ ನೀವು ರೆಕಮೆಂಡೆಡ್ ಡೋಸ್ ಹೇಳಿದ್ರಿ, ಸಾರಜನಕ, ರಂಜಕ, ಪೊಟ್ಯಾಶ್. ಅದೇ ಸರ್. ಅದ್ರ ಜೊತೆಗೆ ಒಂದಷ್ಟು ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗ್ತದೆ. ಆ ಶೆಡ್ಯೂಲ್ ಒಂದ್ಸರಿ ಹೇಳ್ಬಿಡಿ ಸರ್. ಈಗ ಅದಕ್ಕೆ ಮುಂದೆ ಒಂದು ಮಾತು ಹೇಳ್ಬೇಕಾಗತ್ತೆ. ಈಗ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಏನಿದೆ ಅಂದರೆ ಗಿಡಗಳು ಕುಯ್ದಾದ ನಂತರ 25 ದಿನಕ್ಕೆ ನಾವು ರಾಸಗೊಬ್ಬರ ಹಾಕಬೇಕಾಗತ್ತೆ. 25 ದಿನಕ್ಕೆ ಅದು ಒಂದು ಸಾರಿ ಹಾಕಿದರೆ ಆ ಬೆಳೆ ಆಗೋಯ್ತು. ಹಾಕಿರೋದು ಗೊಬ್ಬರಗಳು ಕರೆಕ್ಟಾಗಿ ಗಿಡ ಒಳಗೆ ಹೋಗಿ ಸೇರಿದೆಯೋ ಇಲ್ವೋ ಒಂದೇ ನಾವು ಅಳತೆ ಮಾಡೋಕ್ಕೆ ನಮಗೆ ದಾರಿ ಇಲ್ಲ. ನಾವು ಹಾಕಿದ್ದೀವಿ, ಹಾಕಿದ್ದೀವಿ, ಆದರೆ ಅದು ಗಿಡ ಒಳಗೆ ಹೋಗಿ ಸೇರಿದೆಯೋ ಇಲ್ಲವೋ, ಕರೆಕ್ಟಾಗಿ ಹೋಗಿದೆ, ಎಲ್ಲ ಗಿಡಗಳು ಒಂದೇ ಸಮ ಹೋಗಿದೆಯೋ ಅಂತ ಹೇಳೋಕ್ಕೆ ಅಳತೆ ಮಾಡೋಕ್ಕೆ ನಮಗೆ ದಾರಿ ಇಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದೇ ದಿನ ಮಾಡಲ್ಲ, 6 ದಿನ, ಈ 75 ದಿನ ಒಳಗೆ 6 ದಿನ ನಾವು ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಕೊಡುವಾಗ ಈಗ ಗಿಡ ಬೆಳೀತಾ ಬೇಕಾಗಿರೋದು ಪೋಷಕಾಂಶಗಳು ಕರೆಕ್ಟ್ ಟೈಮಿಗೆ ಕೊಡಬೇಕಾಗಿರೋದು ಒಂದು ಸಾಧ್ಯತೆ ಇದೆ. ಈಗ ಶೆಡ್ಯೂಲ್ ಆಫ್ ಆಪರೇಷನ್ ಹೇಳೋದಾದರೆ ನಮಗೆ 15 ದಿನ ಆದಮೇಲೆ ಕುಯ್ದಾದ್ಮೇಲೆ ನಮಗೂ ಒಂದು ಡೋಸ್ ರಾಸಗೊಬ್ಬರ ಡ್ರಿಪ್ ಮೂಲಕ ನಾವು ಕೊಡ್ತೀವಿ. ಅದಾನಂತರ 22ನೇ ದಿನ ಇನ್ನೊಂದು ಡೋಸು, 29ನೇ ದಿನ 3ನೇ ಡೋಸು, 36ನೇ ದಿನ 4ನೇ ಡೋಸು, 42ನೇ ದಿನ 5ನೇ ಡೋಸು, 49ನೇ ದಿನ 6ನೇ ಡೋಸು.
ಈ 6 ಡೋಸ್ ಕೊಡುವಾಗ ಏನಾಗಿದೆ, ಈ ಕೊಡುವಕ್ಕಾಗಿರೋದು ಜಾಸ್ತಿ ಏನು ಕೆಲಸಗಳೇನು ಇಲ್ಲ ಸರ್. ಹಂಗೆ ಹೇಳುವಾಗ ನಿಮ್ಗೆ ಸ್ವಲ್ಪ ಹಂಗೆ ಒಂದು ಇದು ಬರುತ್ತೆ ಗಮನ. ಏನಿಲ್ಲ, ನಾವು ತಂದಿರೋದು ಗೊಬ್ಬರ ಅಳತೆ ಮಾಡಿ ನೀರಲ್ಲಿ ಕರಗಿಸಿ ಎಂಜೂರಿಗೆ ಹಾಕಿದರೆ ಕೆಲಸ ಮುಗಿದೋಯ್ತು. ಅದ್ರ ಪಾಡಿಗೆ 2 ಗಂಟೆಗೆ ಅದು ಖಾಲಿ ಆಗಿಬಿಡ್ತದೆ. ಇದು ಅದಕ್ಕೆ ಫರ್ಟಿಗೇಷನ್ ಇದೆ. ಫರ್ಟಿಗೇಷನ್ ಕೊಟ್ಟಾದಮೇಲೆ 2 ಗಂಟೆ ನಾವು ಡ್ರಿಪ್ ಆನ್ ಮಾಡಿದರೆ ಅದು ಸೊಟ್ಟಾಗಿ ಕರೆಕ್ಟಾಗಿ ನೀರು ಗಿಡಗಳಿಗೆ ಹೋಗಿ ಸೇರೋದು, ಪೋಷಕಾಂಶ ಒಟ್ಟಿಗೆ ಸೇರೋದು ಒಂದು ಪದ್ಧತಿ. ನೀವೇನಾದ್ರು ಹೇಳ್ಬೋದಾ ಮಹೇಶ್ ಅವರೇ? ಸರ್, ಯಾರ್ಯಾರು ಹನಿ ನೀರಾವರಿ ಯೂಸ್ ಮಾಡ್ತಾರೋ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಸರ್. ಅವರು ಹನಿ ನೀರಾವರಿ ಇನ್ಸ್ಟಲೇಷನ್ ಮಾಡ್ತಾರನೋ ಓ ಟೈಮೇ ಅವ್ರು ನೋಡಬೇಕು. ನಮ್ಮದು ಮಲ್ಬೆರಿಲಿ 2 ಟೈಪ್ ಆಫ್ ಪ್ಲಾಂಟೇಶನ್ ಇದೆ. ಒಂದೇ ಕ್ಲೋಸರ್ ಪ್ಲಾಂಟೇಶನ್, ಇನ್ನೊಂದು ವೈಡರ್ ಪ್ಲಾಂಟೇಶನ್. ಸೊ ಯಾರ್ಯಾರು ಕ್ಲೋಸರ್ ಪ್ಲಾಂಟೇಶನ್ ಮಾಡ್ತಾರ ಅವರು ಕ್ಲೋಸರ್ ಪ್ಲಾಂಟೇಶನ್ 2 feet by 2 feet ಆರ್ 3 feet by 3 feet ಆರ್ ಪ್ಯಾಡ್ರೋ ಪ್ಲಾಂಟೇಶನ್ 5 by 3 by 2. ಯಾರ್ಯಾರು ಕ್ಲೋಸರ್ ಪ್ಲಾಂಟೇಶನ್ ಮಾಡ್ತಾರೋ ಅವರು ಇನ್ಲೈನ್ ಡ್ರಿಪ್ ಲ್ಯಾಟ್ರಲ್ಸ್ ಯೂಸ್ ಮಾಡಬೇಕು. ಡ್ರಿಪ್ಪರ್ ಡಿಸ್ಚಾರ್ಜ್ 3 ಲೀಟರ್ ಪರ್ ಅವರ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮಾಡಿಲ್ಲ ಅವರು ಚೆನ್ನಾಗಿ ಮಾಯ್ಚರ್ ಮೇಂಟೈನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರು ರೈತರು ಯೂಸ್ ಮಾಡ್ತಾರೋ ಕ್ಲೋಸರ್ ಪ್ಲಾಂಟೇಶನ್ ಇನ್ಲೈನ್ ಡ್ರಿಪ್ ಲ್ಯಾಟ್ರಲ್ ವಿತ್ 16 mm ಸೈಜ್ ಅಂಡ್ ಡ್ರಿಪ್ಪರ್ ಡಿಸ್ಚಾರ್ಜ್ ವಿತ್ 3 ಲೀಟರ್ ಪರ್ ಅವರ್ ಅದು ಯೂಸ್ ಮಾಡಬೇಕು. ಬಟ್ ನಮ್ಮದು ಕರ್ನಾಟಕದಲ್ಲಿ ಸುಮಾರು ಜನಗಳು ವೈಡರ್ ಸ್ಪೇಸಿಂಗ್ ಮಾಡ್ತಾರೆ. ಲೈಕ್ 5 feet by 5 feet, 6 feet by 6 feet, 8 feet by 8 feet ಟ್ರೀ ಪ್ಲಾಂಟೇಶನ್ ಐಸ ಮಾಡ್ತಾರೆ. ಸೊ ಅವರು ಇನ್ಲೈನ್ ಡ್ರಿಪ್ ಲ್ಯಾಟ್ರಲ್ ಸೂಟ್ ಆಗಿಲ್ಲ ಅವ್ರಗಳಿಗೆ. ಯಾರ್ಯಾರು ವೈಡರ್ ಸ್ಪೇಸಿಂಗ್ ಮಾಡ್ತಾರೋ ಅವ್ರಗಳಿಗೆ ಆನ್ಲೈನ್ ಡ್ರಿಪ್ ಲ್ಯಾಟ್ರಲ್ಸ್ ಮಾಡಬೇಕು. ಅದರಲ್ಲಿ ಡಿಫ್ರೆಂಟ್ ಡಿಸ್ಚಾರ್ಜ್ ರೇಟ್ ಇರುತ್ತೆ. ಲೈಕ್ 4 ಲೀಟರ್ ಪರ್ ಅವರ್, 8 ಲೀಟರ್ ಪರ್ ಅವರ್, 16 ಲೀಟರ್ ಪರ್ ಅವರ್. ಸ್ವಲ್ಪ ಗಿಡ ಪ್ಲಾಂಟೇಶನ್ಲಿಂದ ಫಸ್ಟ್ 3 yearsಗೆ 4 ಲೀಟರ್ ಪರ್ ಅವರ್ ಡ್ರಿಪ್ಪರ್ ಡಿಸ್ಚಾರ್ಜ್ ಸಾಕು. ಸೊ ಅದಕ್ಕೆ ಮೇಲೆ 8 ಲೀಟರ್ ಪರ್ ಅವರ್. ಸೊ ಗಿಡ ಸ್ವಲ್ಪ ಏಜ್ ಆಗುತ್ತೆ, ಅದಕ್ಕೆ ಜಾಸ್ತಿ ಸೊಪ್ಪು ಬರುತ್ತೆ. ಸೊ ಜಾಸ್ತಿ ಸೊಪ್ಪು ಬರುತ್ತೆ, ಜಾಸ್ತಿ ನೀರು ಬೇಕು. ಸೊ ಅದಕ್ಕೋಸ್ಕರ ಅದು ಇನ್ಕ್ರೀಸ್ ಮಾಡಬೇಕು ಸರ್. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟೇ ಸರ್. ಎಲ್ಲ ರೈತರುಗಳು ಇದು ಈ ಪಾಯಿಂಟ್ ನೋಡಿಬಿಟ್ಟು ಹನಿ ನೀರಾವರಿ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಬೇಕು ಸರ್. ಇದು ತುಂಬ ಇಂಪಾರ್ಟೆಂಟ್ ಸರ್. ಇನ್ನೊಂದು ಸರ್, ಡ್ರಿಪ್ ಇರಿಗೇಷನ್ ಸ್ಕೆಡ್ಯೂಲಿಂಗ್. ಸೊಪ್ಪು ಕ್ವಾಲಿಟಿ ಬರೋಕ್ಕೆ ಮಾಯ್ಚರ್ ಮೇಂಟೈನ್ ಮಾಡಬೇಕು. ಮಾಯ್ಚರ್ ಮೇಂಟೈನ್ ಮಾಡೋಕ್ಕೆ ತುಂಬ ಆಪ್ಟಿಮಮ್ ಡ್ರಿಪ್ ಇರಿಗೇಷನ್ ಸ್ಕೆಡ್ಯೂಲ್ ಫಾಲೋ ಅಪ್ ಮಾಡಬೇಕು ಸರ್. ಸೊ ನೋಡಿ ಸರ್, ಜನರಲಿ ದೇರ್ ಆರ್ 3 types ಆಫ್ ಸಾಯಿಲ್ಸ್ ಹೇ ಸರ್. ಒನ್ ಈಸ್ ರೆಡ್ ಸಾಯಿಲ್ ಇದೆ, ಸ್ಯಾಂಡಿ ಸಾಯಿಲ್ ಇದೆ, ಕ್ಲೇ ಸಾಯಿಲ್. ಯಾರ್ಯಾರು ರೆಡ್ ಸಾಯಿಲ್ ಇರುತ್ತೆ ಅವರು ಒಂದೇ ದಿನ ಬಿಟ್ಟು ಒಂದೇ ದಿನ ಡ್ರಿಪ್ ಇರಿಗೇಷನ್ ಮಾಡಬೇಕು. ಅಟ್ಲೀಸ್ಟ್ 2 hours ಪರ್ ಇರಿಗೇಷನ್, 2 hours ಪರ್ ಇರಿಗೇಷನ್. ಇವತ್ತು ಡ್ರಿಪ್ ಇರಿಗೇಷನ್ ಮಾಡ್ತಾರೆ 2 hours, ನಾಳೆ ಬಿಟ್ಟು ನೆಕ್ಸ್ಟ್ ದಿನ ಮೇ 2 hours ಮಾಡಬೇಕು ಡ್ರಿಪ್ ಇರಿಗೇಷನ್ಸ್. ಸೊ ಐಸಾ ಅವ್ರು ಮಾಡ್ತಾರೆ, ಅವ್ರಿಗೆ ಮಾಯ್ಚರ್ ಮೇಂಟೆನೆನ್ಸ್ ರೂಲ್ ಝೋನ್ ಮೇ ಯೂನಿಫಾರ್ಮ್ಲಿ ಮೇಂಟೈನ್ ಮಾಡುತ್ತೆ ಥ್ರೂಔಟ್ ದ ಕ್ರಾಪಿಂಗ್ ಪೀರಿಯಡ್. ಸೊ ಸೊಪ್ಪು ಚೆನ್ನಾಗಿ ಬರುತ್ತೆ. ಸಪೋಸ್ ಸ್ಯಾಂಡಿ ಸಾಯಿಲ್ ಇರುತ್ತೆ, ಅಲ್ಲಿ ನೀರು ಹೋಲ್ಡಿಂಗ್ ಆಗಿಲ್ಲ, ಪೂರ ಕೆಳಗಡೆ ಹೋಗುತ್ತೆ, ಅದಕ್ಕೆ ಜಾಸ್ತಿ ನೀರು ಆಗೋಕ್ಕೆ ವೇಸ್ಟ್. ಇನ್ನೊಂದು ಜಾಸ್ತಿ ಇಂಟರ್ವಲ್ ಮೇ ಅವ್ರು ಮಾಡ್ತಾರೆ ಪ್ರಾಬ್ಲಮ್ಮೇ. ಅದಕ್ಕೋಸ್ಕರ ಸ್ವಲ್ಪ ಇಂಟರ್ವಲ್ ಕಮ್ಮಿ ಮಾಡೋಕ್ಕೆ. ಸೊ ಡೈಲಿ ಇರಿಗೇಷನ್ ಜಾಸ್ತಿ 2 hours 3 hours ಬೇಡ, 1 hour 1.5 hours ಡೈಲಿ ಮಾಡಬೇಕು. ಬೇರೆಯವರು ಕ್ಲೇ ಸಾಯಿಲ್ ಇರುತ್ತೆ, ಕ್ಲೇ ಸಾಯಿಲ್ ತುಂಬ ಟೈಟ್ ಆಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಲ್ಲೇ ಅವರು once in 3 days 2 ದಿನ ಬಿಟ್ಟು 3rd day ಅವರು ಡ್ರಿಪ್ ಇರಿಗೇಷನ್ ಮಾಡಬೇಕು 2 hours. ಸೊ ಇದು ಮಾಡ್ತಾರನ್ನೋ ಅವ್ರಿಗೆ ಮಾಯ್ಚರ್ ಮೇಂಟೆನೆನ್ಸ್ ಇರುತ್ತೆ, ಅದனால ಅವ್ರಿಗೆ ತುಂಬ ಕ್ವಾಲಿಟಿ ಸೊಪ್ಪು ಬರುತ್ತೆ. ಮಣ್ಣಿನ ಗುಣವನ್ನು ಆಧಾರವಾಗಿ ಇಟ್ಕೊಂಡು ದಿನಕ್ಕೆ ಕೊಡಬೇಕಾ, 2 ದಿವಸಕ್ಕೊಂದ್ಸರಿ ಕೊಡಬೇಕಾ, 3 ದಿವಸಕ್ಕೊಂದ್ಸರಿ ಕೊಡಬೇಕಾ ತೀರ್ಮಾನ ಮಾಡಬೇಕು. ಸರ್, ಈಗ ಗೊಬ್ಬರದಲ್ಲೂ ಕೂಡ 2 ವಿಧ ಬಂದಿದ್ದಾವೆ. ಈಗ ನೀರಿನಲ್ಲಿ ಕರಗುವಂತಹ ದ್ರವರೂಪದ ಗೊಬ್ಬರಗಳೇ ಬಂದಿದ್ದಾವೆ ಅಲ್ವಾ, ಮತ್ತು ಮಾಮೂಲಿ ನಾವು ಹಾಕುವಂತಹ ಘನರೂಪದ ಹರಳು ರೂಪದ ಗೊಬ್ಬರಗಳು. ಈಗ ತಾವು ಡ್ರಿಪ್ ಫರ್ಟಿಗೇಷನ್ಗೆ, ಹನಿ ರಸಾವರಿಗೆ ಯಾವ ತರಹ ಗೊಬ್ಬರನ ಸಜೆಸ್ಟ್ ಮಾಡ್ತೀವಿ ಸರ್? ನಮ್ಮಲ್ಲಿ ಇರೋದು ಪ್ರಕಾರ ನೋಡಿದಿದ್ರೆ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಹಾಕ್ಬೋದು. ಈಗ ನಾವು ತಯಾರಿಸಿರೋದು ಚಾರ್ಟ್ ಪ್ರಕಾರ ನಮಗೆ ಅಮೋನಿಯಂ ಸಲ್ಫೇಟು, ಆಮೇಲೆ ಡೈ ಅಮೋನಿಯಂ ಫಾಸ್ಫೇಟು, MOP, ಇದು 3 ಹಾಕಿ ನಾವು ಮಾಡಿ ಪರೀಕ್ಷಣೆ ಮಾಡಿ ತಯಾರಿಸಿದ್ದೀವಿ ಸರ್. ಏನು ತೊಂದರೆ ಇಲ್ಲ. ಲಿಕ್ವಿಡ್ ಫರ್ಟಿಲೈಸರ್ಗೆ ಹೋಗ್ಬೇಕು ಅಂದೂ ಇಲ್ಲ. ಲಿಕ್ವಿಡ್ ಫರ್ಟಿಲೈಸರ್ ಏನಾಗುತ್ತೆ ಅಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ.
ಕೋಸ್ಟ್ ಜಾಸ್ತಿ ಇದೆ. ಅದಕ್ಕೆ ನಾವು ಯಾವಾಗೆಲ್ಲೂ ಯಾವುದೋ ಒಂದು ತಾಂತ್ರಿಕತೆಗಳು ಕೊಡುವಾಗ ಕೋಸ್ಟ್ ಎಫೆಕ್ಟಿವ್ ಆಗಿರಬೇಕು. ರೈತರುಗಳಿಗೆ ಎಷ್ಟೋ ಕೋಸ್ಟ್ ಕಮ್ಮಿ ಮಾಡೋಕ್ಕೆ ಸಾಧ್ಯವೇ ಇದೋ ಅಷ್ಟೊಂದು ಸಾಧ್ಯವಾದ ಒಂದು ಪದ್ಧತಿಗಳು, ಒಂದು ಯಾಂತ್ರಿಕತೆಗಳೇ ನಾವು ಕೊಟ್ಟರೆ ಅವರಿಗೆ ಅನುಕೂಲ ಆಗೋದು. ಈಗ ಇದರಿಂದ ಏನಾಗುತ್ತೆ ಅಂದರೆ, ನಾವು ಈಗ ಮುಂಚೆ ಮಾಡ್ತಾ ಇರೋದು ಕನ್ವೆನ್ಷನಲ್ ಪ್ಯಾಕೇಜಲ್ಲಿ 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, 18 kg MOP 1 ಎಕರೆಗೆ 1 ಬೆಳೆಗೆ ಒಂದು ಸಾರಿ ಹಾಕಬೇಕಾಗಿರೋದು. ಈಗ ನಾವು ಶೆಡ್ಯೂಲ್ ಒಂದು ಚಾರ್ಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಡ್ರಿಪ್ ಮೂಲಕ ಮಾಡೋದಾದರೆ, ಫರ್ಟಿಗೇಷನ್ ಮಾಡೋದಾದರೆ ಅಮೋನಿಯಂ ಸಲ್ಫೇಟು, ಡೈ ಅಮೋನಿಯಂ ಫಾಸ್ಫೇಟು, MOP ಇದು 3 ನೀರಲ್ಲಿ ಕರಗಿಸಿ, ಆಮೇಲೆ ನಾನು ಮುಂದೆ ಹೇಳಿರೋ ಥರ 6 ದಿನಕ್ಕೆ ಒಂದು ಡಿಫರೆಂಟ್. ಈ ನೀರಲ್ಲಿ ಕರಗಿಸೋದು ಅಂತಾರಲ್ಲ, ಯಾವ ಥರ? ಅದಕ್ಕೆ ಏನು ತೊಂದರೆ ಇಲ್ಲ ಸರ್. 1 kg ಗೊಬ್ಬರ 10 ಲೀಟ್ರ್ ನೀರಲ್ಲಿ ಕರಗಿಸಿದ್ರೆ ಸಾಕು. ಆಮೇಲೆ ಹಾಕುವಾಗ ಸ್ವಲ್ಪ ಕೆಳಗಡೆ ಇರೋದು ಫಿಲ್ಟ್ರ್ ಅವಾಯ್ಡ್ ಮಾಡಿಬಿಟ್ಟು ಮೇಲೆ ಇರೋದು ನೀರು ಕರಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ಈ 3 ಗೊಬ್ಬರಗಳು ಏನು ತೊಂದರೆ ಇಲ್ಲದೆ ಇರೋದು ಗೊಬ್ಬರ ಆರಾಮಾಗಿ ಅವರು ಮಾಡ್ಬೋದು. ನಾವು ಮಾಡಿ ತೋರಿಸಿದ್ದೀವಿ. ಇನ್ನೊಂದೇನು ಹೇಳಬೇಕಾಗಂದ್ರೆ, ಇದ್ರ ಪ್ರಕಾರ ಮಾಡಿರೋದು ಮಾಹಿತಿ ನಾವು ಒಂದು ಚಾರ್ಟ್ ಸಮೇತ ಪಾಮ್ಲೆಟ್ ಮಾಡಿದ್ದೀವಿ. ನಮ್ಮ ಸಂಸ್ಥೆ ವೆಬ್ಸೈಟಲ್ಲಿ ಕೂಡ ಅದು ಸಿಗ್ಬೋದು, ಯಾರು ಆಕ್ಸೆಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫುಲ್ ಡೀಟೇಲ್ಡ್ ಮಾಹಿತಿ ಇದರಲ್ಲಿ ಇದೆ. ನಾನು ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮುಂದೆ ನಮಗೆ ಮೈಂಡಲ್ಲಿ ಇರೋದು ಒಂದು ಸಾರಿ 25 ದಿನ ಒಂದು ಬೆಳೆಗೆ ಹಾಕಿದರೆ ಆಗೋಯ್ತು ಅಂತ ಒಂದು ಗಮನ ಇತ್ತು. ಇದು ಒಂದಿನ ಕೊಡಲ್ಲ, 6 ದಿನ ಕೊಟ್ಟರೆ, ಯಾಕಂದರೆ ಬೆಳೆಯುವಾಗ ಯಾವಾಗ ಟೈಮಿಗೆ ಏನು ಬೇಕು ಅದು ಕರೆಕ್ಟ್ ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲ ಗೊಬ್ಬರಗಳು 3 ರಸಗೊಬ್ಬರ ಹಾಕೋದಾದ್ರೂ 3 ರಸಗೊಬ್ಬರನೂ ಎಲ್ಲ ಪೀರಿಯಡ್ಗೂ ಬೇಕಾಗಿಲ್ಲ. ಬೆಳೆಯುವಾಗ ಸ್ಟಾರ್ಟಿಂಗಲ್ಲಿ ನೈಟ್ರೋಜನ್ ಜಾಸ್ತಿ ಬೇಕು ಅಂದಿದ್ರೆ ಕೊನೆಯಲ್ಲಿ ಜಾಸ್ತಿ ನೈಟ್ರೋಜನ್ ಬೇಕಾಗಿಲ್ಲ, ಫಾಸ್ಫರಸ್ ಜಾಸ್ತಿ. ಆ ಥರ ಒಂದು ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ ಚಾರ್ಟು ನಾವು ಮಾಡಿ ತಯಾರಿಸಿ ಒಂದು ಮಾಹಿತಿ ರೆಡಿ ಮಾಡಿ ನಮ್ಮ ಪ್ಯಾಮ್ಲೆಟು ರೈತರುಗಳು ಕೊಡೋಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ನಾವು ಮಾಡಿದ್ದೀವಿ. ನಮ್ಮ ಸಂಸ್ಥೆ ವೆಬ್ಸೈಟಲ್ಲಿ ಕೂಡ ಅದು ಲಭ್ಯವಾಗಿದೆ ಸರ್. ಓಕೆ, ಅದನ್ನು ನೋಡಿಕೊಂಡು ಅವರು ನೇರ ಗೊಬ್ಬರವನ್ನು ಬಳಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಒಳ್ಳೆಯದು ಸರ್. ಅಂದರೆ ಖರ್ಚಿನ ದೃಷ್ಟಿಯಿಂದ ಕಡಿಮೆ ಆಗುತ್ತೆ. ಖರ್ಚಿನ ದೃಷ್ಟಿಯಿಂದ ಕಮ್ಮಿ ಆಗುತ್ತೆ. ನಿಮಗೆ 25% ಕೆಮಿಕಲ್ ಫರ್ಟಿಲೈಸರ್ ಉಳಿತಾಯ ಆಗುತ್ತೆ. ಅದೇ ಥರ ನೀರು 29% ನಿಮಗೆ ನೀರಿನ ಕೂಡ ಉಳಿತಾಯವಾಗುತ್ತೆ. ಇದರಲ್ಲಿ ಸಾಧ್ಯವಾಗಿದೆ ಸರ್. ಒಂದು ಪಾಯಿಂಟ್ ನಾನು ಹೇಳ್ಬೇಕು ಸರ್. ಎಲ್ಲ ರೈತರುಗಳಿಗೂ ಒಂದು ಡೌಟ್ ಇರುತ್ತೆ ಸರ್. ಅವು ಏನಿದೆನೋ ಇವತ್ತು ಫರ್ಟಿಲೈಸರ್ ಅಪ್ಲೈ ಮಾಡಿಬಿಟ್ಟು ಇವತ್ತೇ ಸೊಪ್ಪು ಕಲೆಕ್ಟ್ ಮಾಡಿಬಿಟ್ಟು ಫೀಡ್ ಮಾಡಬೇಕು ಆ ಲಾರ್ವಾಗೆ, ಅದು ಎಲ್ಲ ರೈತರಿಗೂ ಡೌಟ್ ಇರುತ್ತೆ ಸರ್. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ ಸರ್. ಏನಿಂದ ಹಳೇದ ಮೆತ್ತಲ್ಲೇ ಒಂದು ಟೈಮ್ ಹಾಕ್ಬಿಟ್ಟು ಅವರು 20 ದಿನ 25 ದಿನ ಬಿಟ್ಟು ಕಲೆಕ್ಟ್ ಮಾಡ್ತಾರೆ. ಬಟ್ ಇದರಲ್ಲಿ ನಮ್ಮದು 6 times ಒಂದೇ ಕ್ರಾಪ್ ಮೀ ಸ್ಪ್ಲಿಟ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಸೊ 15th ಡೇ ಒಂದು ಟೈಮ್, 22nd ಡೇ ಒಂದು ಟೈಮ್, ಸರ್ ಅಪ್ ಟು 49th ಡೇ ಅವ್ರಿಗೂ ಒಂದು ಡೌಟ್ ಇರುತ್ತೆ ಸರ್. 49th ಡೇ ಅಪ್ಲೈ ಮಾಡಿಬಿಟ್ಟು ನಮ್ಮದು ಚಾಕಿ ರೀಡಿಂಗ್ ಶುರು ಆಗುತ್ತೆ. ಸೊಪ್ಪು ಆಗಬೇಕು ಲಾರ್ವಾ, ಅದು ಒಂದು ಡೌಟ್ ಇರುತ್ತೆ ಸರ್. ಏನು ತೊಂದರೆ ಇಲ್ಲ, ನಮ್ಮದು CSRT ಮೈಸೂರಲ್ಲೇ ಒಂದು ರೀಡಿಂಗ್ ಮಾಡಿಬಿಟ್ಟು ಎಲ್ಲ ನೋಡಿಬಿಟ್ಟು ರಿಸಲ್ಟ್ ಬಂದಿದೆ ಸರ್. ಒಳ್ಳೆಯ ಕ್ವಾಲಿಟಿ ಬಂದಿದೆ ಸರ್. ರೈತರುಗಳು ಫರ್ಟಿಗೇಷನ್ ಶೆಡ್ಯೂಲ್ ಯೂಸ್ ಮಾಡಬೇಕು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಗಿಡ ಸಿಲ್ಕೋಮ್ ರೀರಿಂಗ್ ಸರ್. ಅಂದರೆ ಗೊಬ್ಬರ ಹಾಕ್ಬಿಟ್ಟು ತಕ್ಷಣನೇ ಸೊಪ್ಪು ಕೊಟ್ಟರು ಏನು ಸಮಸ್ಯೆ ಆಗಲ್ಲ, ಏನು ಸಮಸ್ಯೆ ಆಗಲ್ಲ. ಅಲ್ಲ, ಇದರಲ್ಲಿ ಸಮಸ್ಯೆ ಆಗಲ್ಲ ಅಂದಲ್ಲ ಸರ್. ಅದೇನಾಗುತ್ತೆ ಅಂದರೆ, ಕೊಟ್ಟಿರೋದು ಗೊಬ್ಬರ ಹಾಕಿರೋದು ಗೊಬ್ಬರ ಇಮಿಡಿಯೇಟ್ ಆಗಿ ಗಿಡ ಒಳಗೆ ಸೇರುತ್ತೆ. ಯಾಕಂದರೆ ಅದು ರೆಗ್ಯುಲರ್ ಇಂಟರ್ವಲ್ ತೇವಾಂಶ ಅಷ್ಟೊಂದು ಇರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯಾಕಂದರೆ ನೀರು ಸಮೇತ ಹೋಗ್ತಾ ಇದೆ. ಮೊನ್ನೆ ಕೊಟ್ಟಿರೋ ನೀರಿನ ತೇವಾಂಶ ಭೂಮಿಯೊಳಗೆ ಅಲ್ಲಿ ಇರ್ತದೆ. ಅದೇ ಏರಿಯಾದಲ್ಲಿನೇ ಡ್ರಿಪ್ ಮೂಲಕ ಮತ್ತೆ ಈ ಗೊಬ್ಬರಗಳು ಬಂದು ಸೇರುತ್ತೆ. ಅದಕ್ಕೆ ನಾನು ಮುಂದೆನೇ ಹೇಳಿದ್ದೀನಿ, ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ನಾವು. ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ, ವಾಟರ್ ಯೂಸ್ ಎಫಿಷಿಯನ್ಸಿ. ಕೊಟ್ಟಿರೋದು ಪದಾರ್ಥಗಳು ಗಿಡಗೆ ಹೋಗಿ ಸೇರಬೇಕಾಗಿರೋದು ಕೆಪಾಸಿಟಿ ಅದು ಜಾಸ್ತಿ ಆಗುತ್ತೆ ಇದರಲ್ಲಿ. ಇನ್ನೊಂದೇನಾಗುತ್ತೆ ಅಂದರೆ, ನಾವು 45ನೇ ದಿನಕ್ಕೆ ಚಾಕಿ ಹುಳು ನಮ್ಮ ಮನೆಗೆ ಬಂದ್ರೂ ಕೂಡ ನಾವು 3rd ಸ್ಟೇಜಲ್ಲಿ ಬೇಕಾಗಿರೋದು ಕ್ವಾಂಟಿಟಿ, ಮಿನಿಮಮ್ ಕ್ವಾಂಟಿಟಿ ಆಫ್ ಸೊಪ್ಪು ಸಾಕಿದರೆ ಸಾಕು. ಆಮೇಲೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ ನಮಗೆ ಬೇಕಾಗಿರೋದು ಲಾಸ್ಟ್ ಕೊನೆ ಸ್ಟೇಜಿಗೆ ಬೇಕಾಗುತ್ತೆ ಲಾರ್ಜ್ ಕ್ವಾಂಟಿಟಿ ಆಫ್ ಲೀಫ್. ಆವಾಗ ಏನಾಗುತ್ತೆ ಅಂದರೆ, ಆಲ್ರೆಡಿ ನಮಗೆ 60 days ಮೇಲೆ ಆಗೋಗಿರುತ್ತದೆ. ನಾವು ಕೊಟ್ಟಿರೋದು ಎಲ್ಲ ಶೆಡ್ಯೂಲು
ಆಗೋಗಿರ್ತದೆ. ಮ್ಯಾಕ್ಸಿಮಮ್ ಲೀಫ್ ತಗೋಬೇಕಾಗಿರೋದು ಕಂಡೀಷನಲ್ಲಿ ನಮಗೆ ಕೊಟ್ಟಿರೋದು ಎಲ್ಲ ಅಂಶಗಳು ಗಿಡ ಒಳಗೆ ಹೋಗಿ ಸೇರುತ್ತದೆ ಸರ್. ಡಾಕ್ಟರ್ ಬಾಬು ಅವರೇ, ತಾವು ಪ್ರಧಾನ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷನ್ನ ಹನಿ ನೀರಾವರಿ ಮೂಲಕ ಕೊಡುವಂಥದ್ದು. ಈ ಲಘು ಪೋಷಕಾಂಶಗಳು, ನಾವೇನು ಸೂಕ್ಷ್ಮ ಪೋಷಕಾಂಶಗಳು ಅಂತೀವಲ್ಲ, ಇದನ್ನೂ ಕೂಡ ಈ ಥರ ಕೊಡ್ಬೋದು ಅಥವಾ ಅದನ್ನು ಸಿಂಪರಣೆ ಮೂಲಕ ಕೊಡೋದೇ ಒಳ್ಳೆಯದು? ಇಲ್ಲ ಸರ್, ಕೊಡ್ಬೋದು, ಇದರಲ್ಲಿನೇ ಕೊಡ್ಬೋದು. ಏನಾಗುತ್ತೆ ಅಂದರೆ ನಾವು ಪರೀಕ್ಷಣೆ ಮಾಡಿ ರೆಕಮೆಂಡ್ ಮಾಡ್ತೀವಿ. ಎಲ್ಲ ಮೈಕ್ರೋ ಎಲಿಮೆಂಟ್ಸು ಎಲ್ಲ ಮಣ್ಣಿಗೂ, ಎಲ್ಲ ಜಮೀನಿಗೂ, ಎಲ್ಲ ತೋಟದಕ್ಕೂ ಒಂದೇ ಸಮ ಬೇಕು ಅಂದೇನು ಇಲ್ಲ. ನಿಜ. ನಾವು ಅಡ್ವೈಸ್ ಮಾಡಿದ್ದೇನೆಂದರೆ ಪ್ರತಿ ವರ್ಷ ರೈತಗಳು ಒಂದು ಸಾರಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೇನಿದಾವೋ, ಏನೇನು ಶಾರ್ಟೇಜ್ ಇದೆಯೋ, ಏನೇನು ಜಾಸ್ತಿ ಇದೆಯೋ ನೋಡಿಕೊಂಡು ನಾವು ರೀಶೆಡ್ಯೂಲಿಂಗ್ ಮಾಡಿಕೊಡೋಕ್ಕೆ, ಒಂದು ರೆಕಮೆಂಡೇಶನ್ ಮಾಡಿಕೊಡೋಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಬಂದು ಸಾಯಿಲ್ ಕೊಟ್ಟರೆ ನಾವು ಪರೀಕ್ಷಣೆ ಮಾಡಿ ಅದರಲ್ಲಿ ಯಾವುದು ಎಲಿಮೆಂಟ್ ಜಾಸ್ತಿ ಇದೆ, ಯಾವುದು ಎಲಿಮೆಂಟ್ ಕಮ್ಮಿ ಇದೆ, ಅದು ಎಷ್ಟೋ ಕ್ವಾಂಟಿಟಿ ಆಗಬೇಕು, ಎಷ್ಟೋ ಬೆಳೆಗೆ ಹಾಕಬೇಕು ಅಂದರೆ ನಾವು ಚಾರ್ಟ್ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡ್ತೀವಿ ಸರ್. ಅದೊಂದು ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಅದು ಯೂಸ್ ಮಾಡಿದರೆ ಎಷ್ಟೋ ಯಾವುದು ಪೋಷಕ ಮೂಲಕ ಕೊಡಬೇಕಾಗಿರೋದು ಎಲಿಮೆಂಟ್ಸ್ ಬೇಕು ಅಂದಿದ್ರೆ ನಾವು ಕೊಡೋಕ್ಕೆ ವ್ಯವಸ್ಥೆ ಇದೆ ಸರ್. ಆವಾಗ ಅದು ಇದ್ರ ಮೂಲಕನೇ ಕೊಡ್ಬೋದು ಸರ್. ಏನು ತೊಂದರೆ. ಅಂದರೆ ನೀವೇ ಸಂಶೋಧನೆ ಮಾಡಿದಿರಲ್ಲ ಸರ್, ಲಘು ಪೋಷಕಾಂಶಗಳ ದ್ರಾವಣ ನಿಮ್ಮಲ್ಲೇ ಒಂದು ಸಂಶೋಧನೆ ಆಗಿದೆ. ಅದು ಮೈಕ್ರೋ ಪೋರ್ಷನ್ ಸರ್, ಪೋರ್ಷನ್ ಇದೆ. ಪೋರ್ಷನ್ ನಾವು ಮಾಡಿರೋದು ಮುಖ್ಯವಾಗಿ ನಾವು ಏನು ಮಾಡಿದೆ ಅಂದರೆ ಅದು ಫೋಲಿಯರ್ ಸ್ಪ್ರೇಗೆ ಮಾಡಿದ್ವಿ ಅಲ್ವಾ. ಫೋಲಿಯರ್ ಸ್ಪ್ರೇ ಯಾಕೆ ಮಾಡಿದ್ದೀನಿ ಅಂದರೆ 2 ಕಂಡೀಷನ್ಗೆ. ಒಂದು, ಕೆಲವು ಟೈಮಿಗೆ ರೈತರುಗಳಿಗೆ ಸೋಯಿಲ್ ಮೂಲಕ ನ್ಯೂಟ್ರಿಯೆಂಟ್ಸ್ ಕೊಡೋಕ್ಕೆ ಆಗದೇ ಇರೋದು ಕಂಡೀಷನ್ ಬಂದರೆ, ಕೆಲವು ಟೈಮಲ್ಲಿ ರೈತರುಗಳಿಗೆ ಆ ಗಿಡ ಸರಿಯಾಗಿ ಬೆಳೆಯೋಕ್ಕೆ ಆಗದೇ ಇರೋದು ಕಂಡೀಷನ್ ಬಂದರೆ, ಆ ಸ್ಟ್ಯಾಂಡಿಂಗ್ ಕ್ರಾಪ್ ಸೇವ್ ಮಾಡೋಕ್ಕೋಸ್ಕರ ನಾವು ಈ ಮೈಕ್ರೋನ್ಯೂಟ್ರಿಯನ್ ಎಲಿಮೆಂಟ್ಸು ಫೋಲಿಯರ್ ಸ್ಪ್ರೇ ಮಾಡಿಬಿಟ್ಟು ತಕ್ಷಣ ಕ್ರಾಪ್ ತಗೊಂಡ್ಬಿಡ್ತೀವಿ. ಯಾಕೆ ಅಂದರೆ ಸೋಯಿಲ್ ರೆಕ್ಲಮೇಷನ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್ ಸೇವ್ ಮಾಡೋಕ್ಕೆ. ಒಂದು, ಇನ್ನೊಂದೇನಾಗಿದೆ ಅಂದರೆ ಕೊಟ್ಟಿರೋದು ಎಲ್ಲ ಪದಾರ್ಥಗಳು ಸರಿಯಾದ ಮೊರೆ ಅಳವಕ್ಕೆ ಗಿಡ ತಗೊಳ್ಳೋಕ್ಕೆ ಆಗದೇ ಇರೋದು ಕಂಡೀಷನ್ ಬಂದರೆ ಊರು ಸಪ್ಲಿಮೆಂಟ್ ಥರ ಇದು ಇನ್ನೊಂದು ಎನ್ರಿಚ್ಮೆಂಟ್ ಮಾಡಿ ನಮಗೆ ಗಿಡ ತಗೊಳ್ಳೋಕ್ಕೆ ಸಾಧ್ಯವಾಗಿದೆ ಸರ್. ಇನ್ನೊಂದೇನಾಗುತ್ತೆ ಅಂದರೆ ನಾವು ಯಾವುದೋ ಬೇಕಾಗಿದ್ರೇನು ನಾವು ಡ್ರಿಪ್ ಮೂಲಕ ಕೊಡೋಕ್ಕೆ ವ್ಯವಸ್ಥೆ ಇದೆ. ಇದರಲ್ಲಿ ಏನೂ ಇಲ್ಲ ಸರ್. ಸೋಯಿಲ್ ಅಪ್ಲಿಕೇಶನು, ಫೋಲಿಯರ್ ಅಪ್ಲಿಕೇಶನು ಒಂದೇ. ಯಾವುದೋ ಪದಾರ್ಥ ಕೊಟ್ರೂ ಅಲ್ಲಿ ಅಸಿಮಿಲೇಷನ್ ಲೀಫಲ್ಲಿನೇ ಆಗೋದು, ಅದು ಡೈರೆಕ್ಟಾಗಿ ಹೋಗುತ್ತೆ. ಇದೊಂದು ನ್ಯಾಚುರಲ್ ಸಿಸ್ಟಮ್ ಥರ ಹೋಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇದರ ಎಲ್ಲ ಪ್ರಯೋಗಗಳನ್ನು ನಿಮ್ಮ ಸಂಸ್ಥೆನಲ್ಲಿ ಮಾಡಿದಿರತ್ತವ? ಎಲ್ಲ ಪ್ರಯೋಗಗಳು ಬಂದು ನೋಡ್ಬೋದು ರೈತರು. ಯಾವ ರೈತಗಳು ಯಾವಾಗ ಬಂದ್ರೂ ನಮ್ಮಲ್ಲಿ ಫ್ರೀ ಆಪ್ಷನ್ಸ್ ಇದೆ ಬಂದು ನೋಡೋಕ್ಕೆ ಅಲ್ವಾ. ಯಾವುದೇ ಕಾರಣಕ್ಕೂ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಯಾವ ರೈತ ಬೇಕಂದ್ರೂ ನಮ್ಮ ಸಂಸ್ಥೆಗೆ ಬರ್ಬೋದು, ನೋಡ್ಬೋದು. ಯಾವುದೇ ಡೌಟ್ಗಳಿದ್ದರೆ ವಿಜ್ಞಾನಿಗಳ ಹತ್ರ ಡೈರೆಕ್ಟಾಗಿ ಭೇಟಿ ಮಾಡ್ಬೋದು, ಅವರು ಮಾತಾಡ್ಬೋದು. ಯಾವುದೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ಬೋದು ಸರ್. ಸರ್, ರೈತರುಗಳಿಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಸರ್. ಫರ್ಟಿಗೇಷನ್ ಮಾಡ್ತಾರೇನೋ ಟೈಮೇ ಒಂದು ಪ್ರೊಸೀಜರ್ ಫಾಲೋಅಪ್ ಮಾಡಬೇಕು ಸರ್. ಸೊ ಇವತ್ತು ಫರ್ಟಿಗೇಷನ್ ಮಾಡ್ತಾರಂತೆ ಸರ್, ನಾನು ಹೇಳ್ತೀನಿ 6 times ಮಾಡಬೇಕು ಒಂದೇ ಕ್ರಾಪ್ ಮೇ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಅವರು ಫರ್ಟಿಗೇಷನ್ ಮಾಡುತ್ತಾರೆ, ಅವರು ನಮ್ಮದು ಫರ್ಟಿಗೇಷನ್ ಸ್ಕೆಡ್ಯೂಲ್ ಇರುತ್ತೆ ಸರ್. ಅದು ನೋಡಿಬಿಟ್ಟು ಇವತ್ತು ಸಪೋಸ್ ಪ್ರೂನಿಂಗ್ ಆಯಿತು, 15th day ಆಯಿತು, ಇವತ್ತು 15th day ಮೇ ಎಷ್ಟು ಕೆಮಿಕಲ್ ಫರ್ಟಿಲೈಸರ್, ಅಮೋನಿಯಂ ಸಲ್ಫೇಟ್ ಎಷ್ಟು, DAP ಎಷ್ಟು, MOP ಎಷ್ಟು, ಅದು ನೋಡಿಬಿಟ್ಟು ಅಷ್ಟು ಫರ್ಟಿಲೈಸರ್ ತಗೊಂಡು ಬರಬೇಕು ಸರ್. ಸೊ ಫರ್ಟಿಲೈಸರ್ 1:10 ರೇಷಿಯೋ, 1 kg ಫರ್ಟಿಲೈಸರ್ 10 ಲೀಟರ್ ನೀರು, ಅದೆಲ್ಲ ಮಿಕ್ಸಿಂಗ್ ಮಾಡಿಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಬಿಡಬೇಕು ಸರ್. ಸೊ ಇದಿಲ್ಲ ಅಮೋನಿಯಂ ಸಲ್ಫೇಟ್ ಬೇಗ ಕರಗುತ್ತೆ ಸರ್. ಬಟ್ DAP MOP ಸ್ವಲ್ಪ ಬೇಗ ಕರಗತ್ತಿಲ್ಲ ಸರ್. ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು, ಇವತ್ತು ಫರ್ಟಿಗೇಷನ್ ಮಾಡ್ತಾರಿಂದ ಒಂದೇ ದಿನ ಮುಂದೆ ಅವರು ನೀರು ಹಾಕ್ಬಿಟ್ಟು ಫರ್ಟಿಗೇಷನ್ ಮಾಡ್ತಾರನ್ನ ಟೈಮೇ ಫಿಲ್ಟರ್ ಮಾಡಿಬಿಟ್ಟು ವೆಂಚೂರ್ಲೆ ಇಂಜೆಕ್ಟ್ ಮಾಡೋಕ್ಕೆ ಸರ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಫರ್ಟಿಗೇಷನ್ ಮಾಡ್ತಾರನ್ನ ಟೈಮೇ ಸರ್ ಫಸ್ಟ್ ಅವರು ಸ್ವಲ್ಪ ಇರಿಗೇಷನ್ ಕೊಡಬೇಕು ಸರ್. ನೀರು ಫಸ್ಟ್ ಕೊಡಬೇಕು. 1 ಗಂಟೆ ಪೂರ ರೂಟ್ ಝೋನ್ ಪೂರ ಮಾಯಿಶ್ಚರ್ ಮಾಡಬೇಕು ಸರ್. 1 ಗಂಟೆ 1.5 hours ಮಾಡಬೇಕು ಸರ್. ಅದು ಮಾಡಿದ ಟೈಮೇ ಅವರು ಏನೇನು ಪ್ರಿಪ್ರೇಷನ್ ಇದೆ, ಫಿಲ್ಟರ್ ಮಾಡಬೇಕು, ಫರ್ಟಿಲೈಸರ್ ಸೊಲ್ಯೂಷನ್ ಮಾಡಬೇಕು, ಎಲ್ಲ ರೆಡಿ ಮಾಡಿಬಿಟ್ಟು ಸಿಸ್ಟಮ್ ವೆಂಚುರಿ ಸಿಸ್ಟತ್ಲ ಬಕೆಟ್ಲ ತಗೊಂಡು ಬಂದು ಫರ್ಟಿಲೈಸರ್ ಸೊಲ್ಯೂಷನ್ ವೆಂಚುರಿ ಸಿಸ್ಟಮ್ ಹಾಕಿಬಿಟ್ಟು ಒಂದು ವಾಲ್ವ್ ಇರುತ್ತೆ ಸರ್, ಅದು ಅಡ್ಜಸ್ಟ್ ಮಾಡಿಬಿಟ್ಟು ವೆಂಚುರಿ ಸಕ್ಷನ್ ಮಾಡುತ್ತೆ ಸರ್. ಇದು ಬಹುತ್ ಇಂಪಾರ್ಟೆಂಟ್ ಸರ್. ಇವರು 15 to 20 minutes ಒಳಗಡೆ
ಪೂರಾ ಫರ್ಟಿಲೈಸರ್ ಸೊಲ್ಯೂಷನ್ ಅಂದರೆ ಹೋಗಬೇಕು ಸರ್. ಅವ್ರು ಜಾಸ್ತಿ ಸಪೋಸ್ 1 ಗಂಟೆ ಮಾಡ್ತಾರಿಂದ ಫರ್ಟಿಲೈಸರ್ ವೇಸ್ಟ್ ಆಗುತ್ತೆ ಸರ್. ಆರು ಸ್ವಲ್ಪ ಟೈಮ್ 5 ಮಿನಿಟ್ಸ್ ಒಂದು ಸ್ವಲ್ಪ ವೆಂಚುರಿ ಸುಮಾರು ವೇರಿಯೇಷನ್ ಇದೆ ಸರ್. 2 ಇಂಚ್ ವೆಂಚುರಿ, 1.5 ಇಂಚ್ ವೆಂಚುರಿ, 1 ಇಂಚ್ ಜಾಸ್ತಿ ಸೈಜ್ ಇರುತ್ತೆ ಸ್ವಲ್ಪ ಬೇಗ ಸಕ್ಕಿಂಗ್ ಮಾಡುತ್ತೆ. ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡಬೇಕು, ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು 15 to 20 ಮಿನಿಟ್ಸ್, ಅದು ಜಾಸ್ತಿ ಸೈಜ್ ಇರುತ್ತೆ ಅಂದ ಆರು ಚೋಟಾ ಸೈಜ್ ಇರುತ್ತೆ ಏನು ನಮ್ಗೆ 15 to 20 ಮಿನಿಟ್ಸ್ ಒಳಗಡೆ ಫರ್ಟಿಲೈಸರ್ ಸೊಲ್ಯೂಷನ್ ಪೂರಾ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ ಹೋಗಬೇಕು ಸರ್. ಅದು ತುಂಬ ಇಂಪಾರ್ಟೆಂಟ್ ಸರ್. ಇದು ಮಾಡಿಬಿಟ್ಟು ಫರ್ಟಿಲೈಸರ್ ಪೂರಾ ಕಂಪ್ಲೀಟ್ ಆಯಿತೆ ಒಂದು 10 ನಿಮಿಷ ನೀರು ಕೊಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಸರ್ 9482292666. ಇನ್ನೊಮ್ಮೆ ಹೇಳ್ತೀರಾ? 9482292666. ಇನ್ನೂ ಒಂದು ಸರಿ ಹೇಳ್ಬಿಡಿ. 9482292666. ನಿಮ್ಮದು ಮಹೇಶ್ ಅವರೇ? 9786357978. ಕನ್ನಡದಲ್ಲಿ ಒಂದು ಸರಿ ಹೇಳಿ. 9786357978. ಇನ್ನೂ ಒಂದು ಸರಿ ಹೇಳಿ. 9786357978. ಒಳ್ಳೆಯದು ಡಾಕ್ಟರ್ ಬಾಬು ಅವರೇ ಮತ್ತು ಡಾಕ್ಟರ್ ಮಹೇಶ್ ಅವರೇ, ಈವರೆಗೂ ಕೂಡ ಹಿಪ್ಪುನೇರಳೆಯಲ್ಲಿ ಹನಿ ನೀರಾವರಿ ಪ್ರಾಮುಖ್ಯತೆ ಮತ್ತು ಹನಿ ರಸಾವರಿ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರಗಳು ಸರ್. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ, ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ. ಹಿಪ್ಪು ನೇರಳೆಗೆ ಹನಿ ರಸಾವರಿ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಮಹೇಶ್ ಮತ್ತು ಡಾಕ್ಟರ್ ಸಿಎಂ ಬಾಬು. ಮುಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ರೀಲಿಂಗ್ನಿಂದ ಆದಾಯ ಉತ್ಪಾದನೆಯನ್ನು ಕುರಿತು ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ. ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ.